ಸೊ ಮೊದಲೇದಾಗಿ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿ ಸರ್ಗೆ, ಸ್ವರ್ಣಮಾಲ ಪತ್ರಿ ಮೇಡಮ್ಗೆ, ಬ್ರಹ್ಮಶ್ರೀ ಪ್ರೇಮ್ನಾಥ್ ಸರ್ಗೆ, ನನಗೆ ಜನ್ಮ ನೀಡಿದ ತಂದೆ ತಾಯಿಗೆ, ನನಗೆ ಧ್ಯಾನ ಕಲಿಸ್ಕೊಟ್ಟಂತ ಅಕ್ಕನವರಿಗೆ, ಝೂಮ್ ಹಾಗೂ ಯೂಟ್ಯೂಬ್ ಮುಖಾಂತರ ವೀಕ್ಷಿಸುತ್ತಿರುವ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ನನ್ನ ಅನಂತ ಅನಂತ ನಮಸ್ಕಾರಗಳು. ಹಾಗೆ ರಂಗನಾಥ್ ಸಾರ್ ಅವರಿಗೆ, ಈ ಮಹಾ ಅವತಾರ್ ಟೀಮ್ ನಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿರುವ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಓಕೆ ಮಾಸ್ಟರ್ಸ್, ಓಕೆ. ಸೊ ಸ್ಟಾರ್ಟ್ ಮಾಡೋಣ ಮೇಡಮ್. ಎಸ್ ಮ್ಯಾಮ್, 9:40 ತಾವು ತಗೊಳ್ಳಿ. ನಂತರ ಕ್ವಶನ್ ಅಂಡ್ ಆನ್ಸರ್ಸ್ ಇರುತ್ತೆ, ನಂತರ ಧ್ಯಾನ. ನೀವು 10 ತಗೋಬಹುದು, ಯಾಕಂತಂದ್ರೆ ಇದರಲ್ಲೇ ಧ್ಯಾನ ಬರುವ ಕಾರಣ ಅಪ್ ಟು 10 ಯು ಕ್ಯಾನ್ ಟೇಕ್ ಇಟ್ ಮ್ಯಾಮ್. 10:30ಗೆ ಕ್ಲೋಸ್ ಮಾಡೋದು. ಸೊ ಇವತ್ತಿನ ವಿಷಯ ಸ್ನೇಹಿತರೆ ತುಂಬಾ ಇಂಪಾರ್ಟೆಂಟ್ ವಿಷಯ. ಬಹುಶಃ ತುಂಬಾ ಜನಕ್ಕೆ ಇದು ಗೊತ್ತಿರಲ್ಲ. ಇದನ್ನು ಮೊದಲೇ ಬಾರಿ ನಾವು ಕೇಳಿದಾಗ ಕೂಡ ತುಂಬಾ ವಿಶೇಷ ಅನಿಸ್ತು. ಹೇಗೆಲ್ಲರಿಗೂ ಮೆಡಿಟೇಷನ್ ಗೊತ್ತು, ಹಾಗೆ ಎಲ್ಲರಿಗೂ ನಗುವುದು ಗೊತ್ತು. ಎರಡನ್ನು ಸೇರಿ ಹೇಗೆ ನಾವು ಇದನ್ನ ಮಾಡ್ಬೋದು? ನಗು ಯಾಕೆ ಅಷ್ಟು ಇಂಪಾರ್ಟೆಂಟ್ ಲೈಫಲ್ಲಿ? ಒಂದು ಸ್ಮೈಲ್, ಅದಕ್ಕೆ ಹೇಳ್ತಾರಲ್ಲ, ಸ್ಮೈಲ್ ಅಲ್ಲಿ ಒಂದು ಎನರ್ಜಿ ಇದೆ ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ಈ ಒಂದು ಸ್ಮೈಲ್ ಮತ್ತೆ ಮೆಡಿಟೇಷನ್ನ ಎರಡು ಸೇರಿಸಿ ಈ ಒಂದು ವಿಷಯವನ್ನ ಹೇಗೆ ತಂದ್ರು, ಇದು ಯಾಕೆ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಮುಂಚೆ ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊಂಡು ನಂತರ ಇದನ್ನ ಪ್ರಾಕ್ಟಿಕಲ್ ಸೆಷನ್ ಆಗಿ ಇಲ್ಲೇ ಮಾಡಬೇಕು ಅಂತ ಗೀತಾ ನಾಯಕ್-ನಟ್ಟಿ ಅವರು ತುಂಬಾ ಕೇಳಿದ್ರು. ಇದನ್ನ ಆಲ್ರೆಡಿ 2 years ಬ್ಯಾಕ್ ಒನ್ಸ್ ಮಾಡಿದ್ವಿ. ಅವರಿಗೆ ಇದೇ ಒಂದು ಪ್ರೋಗ್ರಾಮ್ ಬೇಕು ಅಂತ ಹೇಳಿದ್ರು. ಒಂದು ಇಂಪಾರ್ಟೆಂಟ್ ವಿಷಯ ಎಲ್ಲರಲ್ಲೂ ನಾನು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಈ ಒಂದು ಇದೊಂಥರ ಎಕ್ಸಸೈಸ್ ಇದ್ದಂಗೆ. ಎಲ್ಲ ನೀವು ಮಾಡಕ್ಕೆ ಸಿದ್ಧವಾಗಿದ್ದೀರಿ ಅಂದ್ರೆ ಮಾತ್ರ ಇದು ನಾನು ಇಲ್ಲಿ ಮಾಡಕ್ ಸಾಧ್ಯ. ಇಲ್ಲ ಮೇಡಮ್, ನಾವು ಸುಮ್ಮನೆ ಕೇಳಿ ನಿದ್ದೆ ಬರ್ತಾ ಇದೆ, ಟೈಮ್ ಆಗಿದೆ, ಮಲ್ಕೊಂತೀನಿ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಬಿಕಾಸ್ ಇಲ್ಲಿ ನಾನೊಬ್ಳೆ ಅಲ್ಲ, ನಿಮ್ಮ ಕೋಆಪರೇಷನ್ ತುಂಬಾ ಇಂಪಾರ್ಟೆಂಟ್. ಹಾಗೆ ಈ ಒಂದು ಸಬ್ಜೆಕ್ಟ್ ಆದ ನಂತರ ಪ್ರಾಕ್ಟಿಕಲ್ ಸೆಷನ್ ಸ್ಟಾರ್ಟ್ ಆದಾಗ ನಿಮ್ಮ ಎಲ್ಲರ ವಿಡಿಯೋಸ್ ಅನ್ನ ದಯವಿಟ್ಟು ಓಪನ್ ಮಾಡಿ ಈ ಒಂದು ಮೆಡಿಟೇಷನ್ ಜೊತೆಗೆ ನೀವು ಕೈ ಜೋಡಿಸ್ಬೇಕು. ಇಲ್ಲಿ ಒಂದು ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ, ಯಾರು ನಾನು ಇಷ್ಟು ವಯಸ್ಸಾಗಿದೆ, ಅಷ್ಟು ವಯಸ್ಸಾಗಿದೆ, ನಾನು ಹೀಗಿದ್ದೀನಿ ಹಾಗಿದ್ದೀನಿ ಅಂತ ಜಡ್ಜ್ ಮಾಡ್ಕೋಬೇಡಿ. ಎಲ್ಲರಲ್ಲೂ ಆ ಭಗವಂತ ಇದ್ದಾನೆ, ಅದೊಂದು ನೆನ್ಪಿಟ್ಕೊಂಡು ನಾವೆಲ್ಲ ಚಿಕ್ಕ ಮಕ್ಕಳು. ಅಂದ್ರೆ ಇವತ್ತು ಒಂದಿನ ನಾವು ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ ಸ್ಕೂಲ್ಗೆ ಹೋಗೋ ಮಕ್ಳು ಇರ್ತಾರಲ್ವ, ಆಟ ಆಡ್ತೀವಿ, ಚೆನ್ನಾಗಿ ಫೈಟಿಂಗ್ ಮಾಡ್ತೀವಿ. ಆ ರೀತಿ ನಾವು ಮಗು ಆಗಿದ್ದಾಗ ಮಾತ್ರ ಈ ಒಂದು ವಿಷಯವನ್ನ ನಾವು ಮಾಡಕ್ಕೆ ಸಾಧ್ಯ. ಯಾರಿಗೆಲ್ಲ ಸಾಕಷ್ಟು ಎಮೋಷನ್ಸ್ ಇದೆ, ದುಃಖ ಇದೆ, ಬೇಜಾರಿದೆ, ನೋವಿದೆ, ಇದನ್ನೆಲ್ಲ ರಿಲೀಸ್ ಮಾಡ್ಕೋಬೇಕು ಅಂದ್ಕೊಳ್ತಿರ್ತೀರ, ಆದ್ರೆ ಅದು ಒಳಗಡೆಯಿಂದ ಹೋಗಿರಲ್ಲ. ಸೊ ಇದ್ರ ಬಗ್ಗೆ ನೀವು ತಿಳ್ಕೊಂಡಾಗ ನಿಮ್ಗೆ ಅರ್ಥ ಆಗುತ್ತೆ ನಾನು ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಾ ಬೇಡ. ಯಾಕಂದ್ರೆ ನೀವು ಇದ್ರಲ್ಲಿ ಭಾಗವಹಿಸಿದ್ರೆ ಮಾತ್ರ ಇದಕ್ಕೊಂದು ಅರ್ಥ ಸಿಗುತ್ತೆ. ಎಸ್ ಅಂತ ಯಾರೆಲ್ಲ ಹೇಳ್ತೀರಾ ನೀವು ಟೈಪ್ ಮಾಡಿ ಎಸ್ ಅಂತ. ಅಷ್ಟರಲ್ಲಿ ನಾನು ಇದರ ಒಂದು ಇಂಪಾರ್ಟೆನ್ಸ್ ಬಗ್ಗೆ ತಿಳಿಸ್ತೀನಿ. ಓಕೆ. ಚಿಕ್ಕ ಮಕ್ಕಳು 3-4 ವರ್ಷ ಇದ್ದಾಗ ಎಷ್ಟೋ ಸಾರಿ ಮಕ್ಕಳು ನಗ್ತಾರೆ, ಒಂದು 300-400 ಬಾರಿ ನಗ್ತಾರಲ್ವಾ. ಆದ್ರೆ ದೊಡ್ಡವ್ರು ಆಗ್ತಾ ಆಗ್ತಾ ಏನಾಗುತ್ತೆ, ಕೇವಲ 10-15 ಸಲ ನಗ್ತೀವಿ. ಹಾಗೆ ರಿಸರ್ಚ್ ಪ್ರಕಾರ ಒಂದು ದಿನದಲ್ಲಿ ನಗುವುದು ಯಾಕೆ ಎಲ್ಲರಿಗೂ ಗೊತ್ತು. ಒಂದು ದಿನದಲ್ಲಿ ಮಕ್ಕಳು ಎಷ್ಟು ಸಾರಿ ನಗ್ತಾರೋ, ಅಡಲ್ಟ್ಸ್ ಅಂದ್ರೆ ದೊಡ್ಡವರು ತುಂಬಾ ಕಡಿಮೆ ನಗ್ತಾರೆ. ಹಾಗೆ ರಿಸರ್ಚ್ ಹೇಳುತ್ತೆ ಎಲ್ಲರಿಗೂ. ಸೈನ್ಸ್ ಇದು ರಿಸರ್ಚ್ ಪ್ರಕಾರ ಸೈನ್ಸ್ ಅನ್ನ ಆಡ್ ಮಾಡಿ ಈ ವಿಷಯದಲ್ಲಿ ಎಷ್ಟೋ ವಿಷಯಗಳನ್ನ ತುಂಬಿಸಿದ್ದಾರೆ, ಎಷ್ಟೋ ವಿಷಯಗಳನ್ನ ಹೇಳ್ತಾರೆ. ನಿಮಗೂ ಗೊತ್ತು, ಸೈನ್ಸ್ ಕೂಡ ಇವತ್ತು ಹೇಳ್ತಾ ಇದೆ ಸಂತೋಷವಾಗಿರ್ಬೇಕು, ನಗ್ತಾ ಇರ್ಬೇಕು. ಅದಕ್ಕೆ ನಾವು ಗಂಗಾವತಿ ಪ್ರಾಣೇಶ್ ಅವರು ಕೂಡ ಒಂದು ಕಾರ್ಯಕ್ರಮವನ್ನ ಮಾಡ್ತಾರೆ, ನಗೆ ಹನೆ ಅಂತ. ಅವರು ಕೂಡ ಎಷ್ಟೋ ಜನರು ನಗಿಸಿ ಅವತ್ತೆಲ್ಲ ಎಲ್ಲರೂ ಖುಷಿಯಾಗಿರ್ತಾರೆ. ಅದಕ್ಕೆ ಎಷ್ಟೋ ಚಾರ್ಜಸ್ ಕೂಡ ಕೊಡ್ತಾರೆ, ನಿಮಗೆ ಗೊತ್ತಿರ್ಬೋದಲ್ವಾ. ಯಾಕೆ ಅಂದ್ರೆ ನಾವು ಯಾವಾಗ ನಗ್ತಾ ಇರ್ತೀವೋ, ಒಂದು ಒಳಗಡೆಯಿಂದ ಖುಷಿಯಾಗಿರ್ತೀವೋ, ನಾವು ಈ ಕ್ಷಣದಲ್ಲಿ ಜೀವಿಸೋಕೆ ಶುರು ಮಾಡ್ತೀವಿ. ಅದೇ ಅಲ್ವಾ ನಾವು ಮೆಡಿಟೇಷನ್ ಅಲ್ಲಿ ಮಾಡೋದು. ಮೆಡಿಟೇಷನ್ ಇಸ್ ನಥಿಂಗ್ ಬಟ್ ಧ್ಯಾನ, ಮತ್ತೇನು ಅಲ್ಲ, ಈ ಕ್ಷಣದಲ್ಲಿ ಜೀವಿಸೋದು.
ಸೊ ಹಾಗಾದ್ರೆ ಈ ಮಧ್ಯ ದಿನದಲ್ಲಿ ಎಲ್ಲರಿಗೂ ಏನಾಗ್ತಾ ಇದೆ ಸ್ನೇಹಿತರೆ ಅಂದ್ರೆ, ಹೆಚ್ಚು ಸ್ಟ್ರೆಸ್, ಒತ್ತಡ, ಆಂಗ್ಸೈಟಿ, ಡಿಪ್ರೆಷನ್, ಇನ್ನು ಹೇಳ್ಬೇಕಂದ್ರೆ ಎಷ್ಟೋ ಜನ ಆತ್ಮಹತ್ಯೆ, ಇದೆಲ್ಲ ಹೆಚ್ಚಾಗ್ತಾ ಇದೆ. 70-80% ಪಾಪ್ಯುಲೇಷನ್ ಇವತ್ತು ಸ್ಟ್ರೆಸ್ಸು, ಡಿಪ್ರೆಷನ್ ಇಂದ ಗುರಿಯಾಗ್ತಾ ಇದ್ದಾರೆ. 3ರಲ್ಲಿ ಒಬ್ಬರಿಗೆ ಡಿಪ್ರೆಷನ್ ಬರ್ತಾ ಇದೆ ಇತ್ತೀಚಿನ ದಿನಗಳು. ಅದಕ್ಕೆ ಕಾರಣ ಸಾಕಷ್ಟು ಇರ್ಬೋದು. ಒಬ್ಬರದೇ ಆದ ಅವ್ರವ್ರದ್ದು ಕಾರಣ ಅವ್ರವ್ರಿಗೆ ಇರ್ಬೋದು. ಫ್ಯಾಮಿಲಿ ಸ್ಟ್ರೆಸ್, ಫೈನಾನ್ಷಿಯಲ್ ಸ್ಟ್ರೆಸ್, ಇನ್ನೊಂದು ಸ್ಟ್ರೆಸ್, ಅದು ಲಿಸ್ಟ್ ಹಾಗೆ ಮುಂದಕ್ಕೆ ಹೋಗುತ್ತಲ್ವಾ. ಹಾಗಾದ್ರೆ ಅವರ ಜೀವನದಲ್ಲಿ ನಗು ಅನ್ನೋದು ಕಡಿಮೆನೇ ಆಗಿದೆ. ಯಾರು ನಿಜವಾಗ್ಲೂ ಖುಷಿಯಾಗಿ ನಗೋಕ್ಕೆ ಸಮಯನೇ ಇಲ್ಲ ಅವರಿಗೆ. ಅದಕ್ಕೆ ಈ ಒಂದು ಕಂಪನೀಸು ಏನ್ ಮಾಡ್ತಾ ಇದ್ದಾರೆ, ಕಂಪನಿಯಲ್ಲಿ ಕೂಡ ಈ ಒಂದು ನಗಬೇಕು ಅಂತ ಒಂದು ವಿಷಯವನ್ನ ಇಟ್ಕೊಂಡು ಅವರು ಕೂಡ ಕೆಲವು ಎಕ್ಸಸೈಸ್ ಅಂತೇಳಿ ಮಾಡ್ತಾರಂತೆ. ಯಾವಾಗ ಈ ರೀತಿ ಟೀಮ್ ಅವರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು, ನಗುವ ಕಾರ್ಯಕ್ರಮವನ್ನು ಮಾಡ್ತಾರೋ, ಹೊಸಬ್ರು ಅಂದ್ರೆ ಹಳಬ್ರು ಹೊಸಬ್ರು ಎಲ್ಲರೂ ಇರ್ತಾರಲ್ವಾ ಇದರಲ್ಲಿ, ಅವರೆಲ್ಲ ಒಬ್ರಿಗೊಬ್ರು ಚೆನ್ನಾಗಿ ಮಾತಾಡ್ಕೊಳ್ತಾರೆ. ಹಾಗೆ ಬಹಳ ಮಟ್ಟಿಗೆ ಕಂಪ್ನಿಗಳಲ್ಲಿ ಏನಾಗುತ್ತೆ ಸ್ನೇಹಿತರೆ ಅಂದ್ರೆ, ಒಬ್ರ ಮೇಲೆ ಒಬ್ರಿಗೆ ಯಾವ ರೀತಿ ಫೀಲಿಂಗ್ ಇರುತ್ತೆ, ಜಡ್ಜ್ಮೆಂಟು, ಗಿಲ್ಟಿ, ಮತ್ತೆ ಕಂಪ್ಲೇಂಟ್ಸು, ಈ ರೀತಿ ಸಾಕಷ್ಟು. 1 ಸೆಕೆಂಡ್ ಮಾಸ್ಟರ್ಸ್, 1 ಸೆಕೆಂಡ್. ಸಾರಿ, ಓಕೆ. ಸೊ ಏನಾಗುತ್ತೆ, ಕಂಪ್ನಿಗಳಲ್ಲಿ ಸಾಕಷ್ಟು ಗಿಲ್ಟಿ ಇರುತ್ತೆ, ಒಬ್ರಿಗೊಬ್ರು ಕಂಪ್ಲೇಂಟ್ಸ್ ಇರುತ್ತೆ, ಆಮೇಲೆ ಒಬ್ರು ಥಾಟ್ಸ್ ಮ್ಯಾಚ್ ಆಗಲ್ಲ. ಸೊ ಏನಾಗುತ್ತೆ, ಇಲ್ಲಿ ಒಬ್ರಿಗೊಬ್ರು ಸೇರ್ಬೇಕು, ಒಬ್ರಿಗೊಬ್ರು ಒಂದಾಗ್ಬೇಕು ಅಂದಾಗ ನಾವು ಧ್ಯಾನವನ್ನ ಮಾಡಬೇಕು. ಧ್ಯಾನ ಅಂದ್ರೆ ಮತ್ತೇನೂ ಇಲ್ಲ, ಇಲ್ಲಿ ನಗುವ ಒಂದು ಅಭ್ಯಾಸವನ್ನ ಮಾಡಿದಾಗ ಈ ಧ್ಯಾನ ಸ್ಥಿತಿಗೆ ಬೇಗ ಬರ್ತಾರೆ. ಅವರು ಕೂಡ ಅರ್ಥ ಆಗತ್ತೆ, ಅವರಲ್ಲಿ ಯಾವುದೇ ರೀತಿ ಕಂಪ್ಲೇಂಟ್ಸು, ಜಡ್ಜ್ಮೆಂಟ್ಸ್ ಇರಲ್ಲ. ನಾವು ಧ್ಯಾನದ ಬಗ್ಗೆ ಅದನ್ನೇ ಹೇಳೋದು, ಯಾರು ಧ್ಯಾನದಲ್ಲಿ ಇರ್ತಾರೋ ಅವ್ರಿಗೆ ಈ ರೀತಿ ಅಭ್ಯಾಸಗಳು ಇರಬಾರ್ದು, ಅದೆಲ್ಲ ಕಡಿಮೆ ಆಗೋಗುತ್ತೆ. ಅದಕ್ಕೋಸ್ಕರ ಕಂಪ್ನೀಸ್ಗಳಲ್ಲಿ ಕೂಡ ಈ ಒಂದು ನಗುವ ಪ್ರಾಕ್ಟೀಸ್ ಅನ್ನ ಮಾಡ್ತಾರಂತೆ. ಹಾಗೆ ನಗುತ್ತಾ ಇದ್ರೆ ಇವೆಲ್ಲ ವಿಷಯಗಳು ಕಟ್ಟಾಗೋಗುತ್ತೆ, ಏನು ಯೋಚನೆ ಇರಲ್ಲ. ನೋಡಿ, ಬೇಕಾದ್ರೆ ನೀವು ಒಂದು 10 ನಿಮಿಷ ನಗ್ತಾ ಇರ್ರಿ, ಎಲ್ಲವನ್ನು ಮರ್ತೋಗ್ತೀರಾ. ಅವ್ರ ಬಗ್ಗೆ ಆಡ್ಕೊಳ್ಳೋದು, ಇವ್ರ ಬಗ್ಗೆ ಆಡೋದು, ಜಡ್ಜ್ಮೆಂಟ್ ಆಗಿರ್ಬೋದು, ಎಲ್ಲವನ್ನು ಮರಿತೀವ ಇಲ್ವಾ? ಹಾಗೆ ಏನಾದ್ರೂ ನಮ್ಮಲ್ಲಿ ಇನ್ನೂ ಉಳಿಯುತ್ತಾ? ಇಲ್ಲ, ಬಹುಶಃ ಇಲ್ಲ. ಅದೇ ತರ ಒಬ್ಬ ಡಾಕ್ಟರ್ ಮದನ್ ಕತಾರಿ ಅಂತ ಬಾಂಬೆ ಅವರು 1995 ಒಂದು ನ್ಯೂಸ್ ಪೇಪರ್ ಅನ್ನ, ಈ ನಗುವುದ್ರ ಬಗ್ಗೆ ಒಂದು ವಿಚಾರವನ್ನ ನೋಡ್ತಾರೆ, ಒಂದು ಹೆಲ್ತ್ ಮ್ಯಾಗಝಿನ್. ಅವರು ಕೂಡ ಒಬ್ಬ ಎಡಿಟರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಅದರಲ್ಲಿ ಒಂದು ಆರ್ಟಿಕಲ್ಸ್ ಬರುತ್ತೆ. ಅವರು ಇನ್ನೂ ಅದ್ರ ಬಗ್ಗೆ ಹೆಚ್ಚಿನ ವಿಷಯಗಳನ್ನ ತಿಳ್ಕೊಂಡು ಅವರು ಕೂಡ ಆರ್ಟಿಕಲ್ನ ಬರೀತಾರೆ. ಎಲ್ಲಿ ನೋಡಿರ್ತಾರೆ ಇನ್ನಷ್ಟು ಹೆಚ್ಚು ವಿಷಯಗಳನ್ನ ಅದ್ರ ಬರೀತಾರೆ. ಹಾಗೆ ಅವರು ಒಬ್ಬ ಒಳ್ಳೆ ಡಾಕ್ಟರ್ ಆಗಿರ್ತಾರೆ. ಅವ್ರಿಗೆ ಏನು ಅರ್ಥ ಆಗುತ್ತೆ ಅಂದ್ರೆ, ಎಲ್ಲ ಆ ಒಂದು ಆರ್ಟಿಕಲ್ ಇಂದ, ಅವ್ರ ಒಂದು ಪ್ರಾಕ್ಟೀಸ್ ಇಂದ ಏನ್ ಅರ್ಥ ಮಾಡ್ಕೊಳ್ತಾರೆ ಅಂದ್ರೆ, ಒಬ್ಬ ಆರ್ಥ್ರೈಟಿಸ್ ಪೇಷಂಟ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಅವ್ರಿಗೆ ಬಾಡಿ ಸ್ಟಿಫ್ ಆಗ್ತಿರುತ್ತೆ, ಸಾಕಷ್ಟು ಪೇನ್ಸ್ ಇರುತ್ತೆ, ಸಾಕಷ್ಟು ಬಾಡಿಯಲ್ಲೆಲ್ಲ ನೋವು ಇರುತ್ತೆ, ಅವ್ರಿಗೆ ಏನೇ ಮೆಡಿಸನ್ ತಗೊಂಡ್ರು ಕಡಿಮೆ ಆಗ್ತಿರಲ್ಲ. ಅವರು ಕೇವಲ ನಗುವುದರಿಂದ ತುಂಬಾ ಪೇನ್ ಕಡಿಮೆ ಆಗುತ್ತೆ ಅನ್ನೋದೊಂದು ಅರ್ಥ ಆಗುತ್ತೆ ಡಾಕ್ಟರ್ಗೆ. ಅದಕ್ಕೋಸ್ಕರ ಒಂದು ನಗುವ ಫಿಲ್ಮ್ ನೋಡಿ ನಗ್ನಗ್ತಾ ಮಲ್ಕೊಂಡ್ರೆ ಹ್ಯಾಪಿಯಾಗಿ ನಾವು ಆ ಪೇನ್ ರಿಲೀಫ್ ಇಂದ ಇರ್ಬೋದು ಅಂತ ಅವರು ಅರ್ಥ ಆಗತ್ತೆ ಅವ್ರ ಡಾಕ್ಟರ್ಗೆ. ಹಾಗಾದ್ರೆ ಅದಕ್ಕೆ ಇದನ್ನು ಹೇಗೆ ಎಲ್ಲರಿಗೂ ತಿಳಿಸ್ಬೇಕು, ಏನಾದ್ರೂ ಮಾಡಿ ಅದನ್ನು ತಿಳಿಸ್ಬೇಕು. ಈಗ ಒಳ್ಳೆ ವಿಷಯನ ನಾವು ಧ್ಯಾನ ತಿಳ್ಕೊಂಡು ಎಲ್ಲರಿಗೂ ಧ್ಯಾನ ಹೇಳ್ಕೊಡ್ತೀವಲ್ವಾ, ಅದರಿಂದ ಎಲ್ಲರೂ ಒಂದು ಪ್ರಯೋಜನವನ್ನ ಪಡ್ಕೊಳ್ತಾ ಇದ್ದಾರೆ. ಹಾಗೆ ಈ ಡಾಕ್ಟರ್ಗೆ ಈ ವಿಷಯವನ್ನ ನಾನು ಎಲ್ಲರಿಗೂ ತಿಳಿಸ್ಬೇಕಲ್ಲ, ಏನ್ ಮಾಡ್ಬೇಕು? ಹಾಗಾದ್ರೆ ಇಮಿಡಿಯೇಟ್ ಆಗಿ ಅವರು ನೆಕ್ಸ್ಟ್ ಡೇ ಏನ್ ಮಾಡ್ತಾರೆ, ಒಂದು ಆರ್ಟಿಕಲ್ ಬರೀತಾರೆ. ಏನಂತ, ಯಾರೆಲ್ಲ ಅವರು ಹೆಂಡತಿ ಕೂಡ ಶೇರ್ ಮಾಡ್ತಾರೆ ಅವ್ರ ಜೊತೆಗೆ, ನೀವು ಈ ರೀತಿ ವಾಕಿಂಗ್ ಅಲ್ಲಿ ಬರ್ತಾ ಇರ್ತಾರಲ್ವಾ, ಅವರಿಗೆ ಈ ವಿಷಯಗಳನ್ನ ಹೇಳಿ, ಅವರು ಸ್ವಲ್ಪ ನಗ್ತಾ ಇರ್ಲಿ, ಅವಾಗ ನಿಮ್ಗೆ ಏನ್ ಅನ್ಸ್ತಾ ಇದೆಯಲ್ಲ ಅದನ್ನು ಮಾಡ್ಬೋದು.
ಹಾಗಾದ್ರೆ ಹಾಗೆ ಮಾಡೋಣ ಅಂತ ವಾಕಿಂಗ್ಗೆ ಹೋಗುವ ಅಲ್ಲಿ ಯಾರ್ಯಾರು ಬರ್ತಾ ಇರ್ತಾರೆ ಪಾರ್ಕಿಗೆ, ಅವ್ರ ಹತ್ರ ಹೋಗಿ ದಿನ ಗಂಡ ಹೆಂಡತಿ ಮಕ್ಕಳು ಫ್ರೆಂಡ್ಸು ಎಲ್ಲ ವಾಕ್ ಮಾಡ್ತಾ ಇರ್ತಾರೆ, ಸ್ವಲ್ಪ ನಗೋದನ್ನು ಪ್ರಾಕ್ಟೀಸ್ ಮಾಡ್ತಾರೆ. ಈಗ ಎಷ್ಟೊತ್ತು ನಗ್ಬೋದು ಹೇಳ್ರಿ? ಯಾರಾದ್ರೂ ನಕ್ರೆ ಏನ್ ಮಾಡ್ತಾರೆ? ಒಂದು 4 ರಿಂದ 5 ದಿನ ಅವರು ಜೋಕ್ ಪ್ರಾಕ್ಟೀಸ್ ಮಾಡ್ತಾರೆ, ನಗ್ತಾರೆ, ಇಲ್ಲ ಯಾವ್ದೋ ವಿಷಯ ಬಗ್ಗೆ ಹೇಳ್ತಾರೆ. ಒಂದು ನೆಕ್ಸ್ಟ್ ಡೇ ಒಂದು 20 ಜನ ಸೇರ್ತಾರೆ, ನೆಕ್ಸ್ಟ್ ಡೇ ಒಂದು 30 ಜನ ಸೇರ್ತಾರೆ. ಎಲ್ಲ ಜೋಕ್ಸ್ ಖಾಲಿ ಆಗುತ್ತೆ. ಜೋಕ್ಸ್ ಖಾಲಿ ಆದ ತಕ್ಷಣ ಆ ಡಾಕ್ಟರ್ ಅಬ್ಸರ್ವ್ ಮಾಡ್ತಾರೆ, ಒಬ್ರ ಮೇಲೆ ಒಬ್ರು ಆಡ್ಕೊಂಡು ನಗ್ತಾ ಇರ್ತಾರೆ. ಇಲ್ಲ ಕೆಲವರು ಸ್ವಲ್ಪ ದಿನ ಆದ್ಮೇಲೆ ಬುಕ್ಸ್ ಓದಿ ಯಾವ್ದೋ ಒಬ್ಬನ ಬಗ್ಗೆ ಆಡ್ಕೊಂಡು ನಗ್ತಾ ಇರ್ತಾರೆ. ಈ ರೀತಿ ಮಾಡೋದು ಅವ್ರಿಗೆ ಇಷ್ಟ ಆಗಲ್ಲ. ಅವಾಗ ಸ್ವಲ್ಪ ದಿನ ಆದ್ಮೇಲೆ ಅದು ಮತ್ತೆ ಆಟೋಮೆಟಿಕ್ ಸ್ಟಾಪ್ ಆಗ್ಬಿಡುತ್ತೆ. ಅವಾಗ ಅವರು ಹೆಂಡತಿ ಕಂಡೀಷನ್ ಹಾಕ್ತಾರೆ, ಈ ರೀತಿ ಎಲ್ಲ ಒಬ್ರ ಮೇಲೆ ಒಬ್ರು ಆಡ್ಕೊಂಡು ನಗೋದು ಅಷ್ಟು ಚೆನ್ನಾಗಲ್ಲ, ಇದಕ್ಕೇನಾದ್ರೂ ಬೇರೆ ದಾರಿ ಹುಡುಕಿ. ಈಗ ನಾವು ನೋಡ್ತಿರ್ತೀವಲ್ಲ ಬ್ರಹ್ಮಾನಂದ ತೆಲುಗು ಪಿಕ್ಚರ್ಸ್ ಅಲ್ಲಿ ಜೋಕ್ಸು, ಅವ್ರ ಜೋಕ್ಸು ನಾವು ಕನೆಕ್ಟ್ ಆಗಿ ನಗ್ತಾ ಇರ್ತೀವಿ, ಆದ್ರೆ ಯಾವುದೇ ರೀತಿ ಅಲ್ಲಿ ಏನೋ ಒಂದು ಯಾರಿಗೆ ಇನ್ಸಲ್ಟ್ ಮಾಡೋದಾಗ್ಲಿ ಏನಲ್ಲ, ಜಸ್ಟ್ ಅದೊಂದು ಕಾಮಿಡಿ ಆಗಿರುತ್ತೆ. ಹಾಗೆ ಯಾವ ಒಂದು ಐಡಿಯಾ ಬರುತ್ತೆ, ನಾವು ರಿಸರ್ಚ್ ಮಾಡಿ ಒಂದು ಬೆಸ್ಟ್ ವಿಚಾರಗಳನ್ನ ತಿಳ್ಕೊಂಡು ನಾವು ನಗುವುದನ್ನು ಪ್ರಾಕ್ಟೀಸ್ ಮಾಡಬೇಕು. ಯಾರಿಗೂ ಹಾನಿ ಆಗ್ಬಾರ್ದು, ಯಾರನ್ನೂ ಹಂಗಿಸ್ಬಾರ್ದು, ಯಾರ ಬಗ್ಗೆನೂ ಮಾತಾಡಬಾರ್ದು, ಹಾಗೆ ನಗೋದನ್ನ ಅಭ್ಯಾಸ ಮಾಡ್ಬೇಕು. ಆದ್ರೆ ಅವರು ಡಾಕ್ಟರ್ ಏನ್ ತಿಳ್ಕೊಳ್ತಾರೆ, ನಗೋದ್ರಿಂದ ನಮ್ಮ ಬಾಡಿಯಲ್ಲಿ ನಿಜವಾಗಿ ನಗುತ್ತಾ ಇದ್ರೆ ಸುಮ್ನೆ ಅಂದ್ರೆ ಹೋಲಾಟಡಿ ನಕ್ಕಾಗ ಸುಮ್ನೆ ನಕ್ಕಾಗ ಕೂಡ ಅವರಿಗೆ ಗೊತ್ತಾಗೋದೇನು ಅಂದ್ರೆ ನಮ್ಮ ದೇಹದಲ್ಲಿ ಒಂದು ಹ್ಯಾಪಿ ಹಾರ್ಮೋನ್ ರಿಲೀಸ್ ಆಗತ್ತೆ, ಸುಮ್ನೆ ನಕ್ರನೇ ರಿಲೀಸ್ ಆಗತ್ತೆ ಅಂತ ಅವರು ಅದನ್ನ ರಿಸರ್ಚ್ ಇಂದ ಕಂಡುಹಿಡಿತಾರೆ. ಹಾಗಾದ್ರೆ ಏನ್ ಮಾಡ್ಬೇಕು? ಈ ಹ್ಯಾಪಿ ಹಾರ್ಮೋನ್ ಜೊತೆಗೆ ಎಂಡ್ರೋಫಿನ್ಸ್ ಕೂಡ ರಿಲೀಸ್ ಆಗತ್ತೆ. ಸುಮ್ನೆ ನಕ್ರೆ ಸಾಕು ಹಾರ್ಮೋನ್ಸ್ ಅಲ್ಲಿ ಬದಲಾವಣೆ ಆಗತ್ತೆ. ಇದನ್ನ ಅವರು ಅರ್ಥ ಮಾಡ್ಕೊಳ್ತಾರೆ. ಆದ್ರೆ ನೆಕ್ಸ್ಟ್ ಡೇ ಅಂದ್ರೆ ನೆಕ್ಸ್ಟ್ ಇನ್ನೊಂದು ದಿನ ಹೋಗಿ ಸುಮ್ನೆ ನಗೋದನ್ನ ಪ್ರಾಕ್ಟೀಸ್ ಮಾಡ್ತಾರೆ. ಅವಾಗ ಅವರಿಗೆ ಹಾರ್ಮೋನ್ ರಿಲೀಸ್ ಆಗೋದನ್ನ ಅಬ್ಸರ್ವ್ ಮಾಡ್ತಾರೆ. ಹಾಗಾದ್ರೆ ಸುಮ್ನೆ ನಕ್ಕಾಗ ಕೂಡ ಅಂತ ಪ್ರಾಕ್ಟೀಸ್ ಮಾಡಿದಾಗ ಕೂಡ ಈ ಹಾರ್ಮೋನ್ಸ್ ರಿಲೀಸ್ ಆಗತ್ತೆ, ನಮಗೆ ಒಳ್ಳೆ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗತ್ತೆ. ಆದ್ರೆ ನಾವ್ ಇದನ್ನ ಹೇಗ್ ಪ್ರಾಕ್ಟೀಸ್ ಮಾಡಬೇಕು ಅಂತ ಹಾಗೆ ರಿಸರ್ಚ್ ಮಾಡ್ತಾ 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 ಅವರು ಹೋ ಅಂತ ಫನ್ ಆಗಿ ಹೇಳೋದನ್ನ ಪ್ರಾಕ್ಟೀಸ್ ಮಾಡ್ತಾರೆ. ಚಿಕ್ಕ ಮಕ್ಳು ನೋಡಿ ಹೇಗ್ ನೀವು ನಗ್ತಾ ಇರ್ತಾರೆ, ಸುಮ್ಮನೆ ನೋಡಿ ನಗ್ತಾ ಇರ್ತಾರಲ್ವಾ, ಅವರಿಗೆ ಚಿಕ್ಕ ಮಕ್ಳಿಗೆ ಯಾವುದೇ ರೀತಿ ಜಡ್ಜ್ಮೆಂಟ್ಸ್ ಇರಲ್ಲ, ಕಂಪ್ಲೇಂಟ್ಸ್ ಇರಲ್ಲ, ಸುಮ್ಮನೆ ನಗ್ತಾ ಇರ್ತಾರೆ. ಅದಕ್ಕೆ ಅವ್ರು ಯಾವಾಗ್ಲೂ ಹ್ಯಾಪಿ ಆಗಿರ್ತಾರೆ, ಅವ್ರು ಹೆಲ್ದಿ ಆಗಿರ್ತಾರೆ. ಯಾವಾಗ ನಾವು ನಗ್ತೀವೋ ನಮ್ಮಲ್ಲಿ ಆ ವೈಬ್ರೇಷನ್ಸ್ ಕೂಡ ಹೆಚ್ಚಾಗತ್ತೆ, ಹಾಗೆ ನಮ್ಮಲ್ಲಿ ದುಃಖ ಕಡಿಮೆ ಆಗತ್ತೆ. ಹಾಗೆ ಆಂಗ್ಸೈಟಿಯಿಂದ ಏನಾಗುತ್ತೆ, ದುಃಖ ಆಂಗ್ಸೈಟಿಯಿಂದ ನಮ್ಮಲ್ಲಿ ವೈಬ್ರೇಷನ್ ಕಡಿಮೆ ಆಗ್ತಾ ಇರುತ್ತೆ. ಯಾವಾಗ ನಾವು ನಗ್ತೀವೋ ಆಗ ನಮ್ಮಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಇಂದ ನಮ್ಮ ವೈಬ್ರೇಷನ್ ಹೆಚ್ಚಾಗತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಈ ಒಂದು ನಗು ನಮ್ಮ ವೈಬ್ರೇಷನ್ ಇನ್ಕ್ರೀಸ್ ಆದಾಗ ನಮ್ಮ ಸುತ್ತು ಆರಾ ಕೂಡ ಇನ್ಕ್ರೀಸ್ ಆಗತ್ತೆ. ನಮ್ಮ ಫೀಲ್ಡ್ ಆರಾ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಆರಾ ಅಂತ ಅವ್ರಿಗೆ ಗೊತ್ತಾಗುತ್ತೆ. ನೋಡಿ, ನೀವು ಕೆಲವರು ನೋಡಿದಾಗ ನಿಮ್ಗೆ ಅನ್ಸುತ್ತೆ ಅಲ್ವಾ, ಅವ್ರು ಎಷ್ಟು ಎನರ್ಜೆಟಿಕ್ ಆಗಿದ್ದಾರೆ, ಎಷ್ಟು ಹೆಲ್ದಿ ಆಗಿದ್ದಾರೆ. ಯಾಕೆ ಅಂದ್ರೆ ಅವರು ಯಾವಾಗ್ಲೂ ಜೀವನದಲ್ಲಿ ನಗ್ತಾ ಇರ್ತಾರೆ. ಅಂದ್ರೆ ಅವ್ರು ಒಳಗಡೆಯಿಂದನೂ ಖುಷಿ ಇರ್ತಾರೆ, ಹೊರಗಡೆಯಿಂದನೂ ಖುಷಿಯಾಗಿರ್ತಾರೆ. ನಗೋದ್ರಿಂದ ಫೇಶಿಯಲ್ ಮಸಲ್ಸ್ ಕೂಡ ಹೆಲ್ದಿ ಆಗತ್ತೆ. ಇಷ್ಟೆಲ್ಲ ನಮಗೆ ಗೊತ್ತು, ಎಷ್ಟೋ ಬೆನಿಫಿಟ್ಸ್ ಇದೆ. ಆದ್ರೆ ಕೂಡ ನಗೋಕೆ ತುಂಬಾ ಬೇಜಾರು. ಯಾಕಪ್ಪ ನಗ್ಬೇಕು, ಸುಮ್ನೆ ಏನಕ್ಕೆ ನಗ್ಬೇಕು? ಇನ್ನು ಕೆಲವ್ರು ಎಷ್ಟಿರ್ತಾರೆ, ಎಷ್ಟು ವಿಚಿತ್ರ ಇರ್ತಾರೆ ಅಂದ್ರೆ, ಎಲ್ಲಾದ್ರೂ ಪಾಸ್ ಆಗ್ತಾ ಇದ್ರೆ ಫೇಸಲ್ಲಿ ಒಂದು ಸ್ಮೈಲ್ ಕೂಡ ಇರಲ್ಲ. ಏನೋ ಬೆಟ್ಟ ಗುಡ್ಡ ಅವ್ರ ತಲೆ ಮೇಲೆ ಬಿದ್ದಿದೆ, ಎಷ್ಟೋ ಕಷ್ಟ ಇದಾವೆ, ಎಷ್ಟೋ ನೋವಿದೆ ಅಂತ ಯಾವಾಗ್ಲೂ ಹಿಂಗೆ ಮುಖ ಮಾಡ್ಕೊಂಡಿರ್ತಾರೆ, ನೀವು ನೋಡಿರ್ಬೋದು. ಅದಕ್ಕೆ ಅವ್ರು ಹೇಳ್ತಾರೆ, ನಗೋದ್ರಿಂದ ಒಂದು ಎಕ್ಸಸೈಸ್ ಆಗುತ್ತೆ, ಹಾಗೆ ಫೇಸ್ನಲ್ಲಿ ಒಂದು ಗ್ಲೋ ಬರುತ್ತೆ, ನಮ್ಮಲ್ಲಿ ಇಮ್ಯುನಿಟಿ ಪವರ್ ರೈಸ್ ಆಗುತ್ತೆ. ನೋಡಿ, ಒಂದು ಸ್ಮೈಲಿಗೆ ಎಷ್ಟು ಶಕ್ತಿ ಇದೆ. ಸೊ ರಿಸರ್ಚ್ ಇಂದ ಇನ್ನು ಏನೇನ್ ತಿಳಿಸ್ತಾರೆ ಅಂದ್ರೆ, ಬಿ ಅಲ್ಲಿ ಕೂಡ ವೇರಿಯೇಷನ್ಸ್ ಆಗತ್ತೆ. ನೋಡಿ, ಇದೆಲ್ಲ ನಮಗೆ ಗೊತ್ತಿದ್ರೆ ನಾವು ಪ್ರಾಕ್ಟೀಸ್ ಮಾಡಲ್ಲ, ಯಾಕಂದ್ರೆ ನಮ್ಗೆ ಈಗೋ ಜಾಸ್ತಿ. ಯಾಕೆ ಮಾಡ್ಬೇಕು? ಅದ್ರ ಅವಶ್ಯಕತೆ ಏನಿದೆ?
ಯಾವಾಗ್ಲೂ ಸೀರಿಯಸ್ ಆಗಿ ಸ್ಟ್ರೆಸ್ ಆಗಿ ಎಷ್ಟು ದುಃಖವನ್ನು ಪಾಸ್ಟ್ ಎಲ್ಲ ವಿಚಾರಗಳನ್ನ ಒಳಗಡೆ ಇಟ್ಕೊಂಡು ಅವ್ರು ಹಾಗಂದ್ರು ಇವ್ರು ಹೀಗಂದ್ರು ಇವ್ರು ನೋವು ಕೊಟ್ಟಿದ್ರು ಹಿಂಸೆ ಮಾಡಿದ್ರು ಅದೆಲ್ಲ ಚೆನ್ನಾಗಿ ಒಂದು ಡೇಟು ಟೈಮು ಅವ್ರು ಏನೇನ್ ಮಾತಾಡಿದ್ರೆ ಎಲ್ಲ ನೆನ್ಪಿಟ್ಕೊಂಡು ಅದನ್ನೇ ಪ್ರತಿದಿನ ಊಟ ಮಾಡ್ತಾ ಇರ್ತೀರ. ದಟ್ ಈಸ್ ಅ ಹ್ಯಾಬಿಟ್ ಅಲ್ವಾ? ಅದೇ ತಾನೇ ಎಲ್ಲರೂ ಮಾಡೋದು. ಸೊ ಆ ಹ್ಯಾಬಿಟ್ ಅನ್ನ ಬಿಟ್ಟು ಈ ಹ್ಯಾಬಿಟ್ ಅನ್ನ ಇವತ್ತಿಂದ ನೀವು ನಿಮ್ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ನೀವು ಕೂಡ ಹ್ಯಾಪಿಯಾಗಿ ಇರೋಕೆ ಸಾಧ್ಯ ಆಗುತ್ತೆ. ಹಾಗೆ ಪ್ರಾಣಹಿತ ಮೇಡಮ್ ಅಂತ ಆಂಧ್ರದವರು, ಅವರು ಇವರ ಸೆಷನ್ಸ್ ಅನ್ನ ಅಟೆಂಡ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ವಿಷಯವನ್ನ ತಿಳ್ಕೊಳ್ತಾರೆ. ಸೊ ಅವರಿಗೆ ಫಸ್ಟ್ ನಾವು ಕೃತಜ್ಞತಾ ಭಾವವನ್ನ ಸಲ್ಲಿಸೋಣ. ಬಿಕಾಸ್ ಅವರು ತುಂಬಾ ನೀಟಾಗಿ ಈ ವಿಷಯವನ್ನ ತೆಲುಗಲ್ಲಿ ಮಾಡಿದ್ರು. ಹಾಗೆ ನಾವು ಇದನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಂಡು ನಿಮ್ ಮುಂದೆ ಇದನ್ನ ತಿಳಿಸ್ತಾ ಇದೀವಿ. ಸೊ ಫಸ್ಟ್ ದಿನ ಇದು ಫಸ್ಟ್ ಟೈಮ್ ಮಾಡಿದಾಗ ಎಲ್ಲರಿಗೂ ಒಂಥರ ಮುಜುಗರ ಆಗತ್ತೆ. ನಿಮ್ಗೇನೋ ಇದರಿಂದ ಒಳ್ಳೇದಾಗತ್ತೆ ಗೊತ್ತು. ಎಮೋಷನ್ಸ್ ರಿಲೀಸ್ ಆಗತ್ತೆ, BP ವೇರಿಯೇಷನ್ಸ್ ಕಡಿಮೆ ಆಗುತ್ತೆ, ಇಮ್ಯುನಿಟಿ ಪವರ್ ರೈಸ್ ಆಗತ್ತೆ, ನಮ್ಮಲ್ಲಿ ಆರಾ ಇನ್ಕ್ರೀಸ್ ಆಗತ್ತೆ, ನಮ್ಮ ವೈಬ್ರೇಷನ್ ಹೆಚ್ಚಾಗತ್ತೆ, ನಮ್ಮಲ್ಲಿ ಬ್ಲಿಸ್ ಬಾಡಿ ಚೆನ್ನಾಗಿರುತ್ತೆ. ಇಷ್ಟೆಲ್ಲ ಅಡ್ವಾಂಟೇಜಸ್ ಇದ್ದಾಗ ಹಾಗಾದ್ರೆ ನಾವ್ ಯಾಕೆ ಯಾವಾಗ್ಲೂ ಬೇಜಾರಲ್ಲಿ ಇರ್ಬೇಕು, ದುಃಖ? ಖುಷಿಯಾಗಿರೋಕೆ ತಾನೇ ನಾವ್ ಇಲ್ಲಿ ಜೀವನ ಮಾಡ್ತಾ ಇರೋದು. ಭೂಮಿ ಮೇಲೆ ಬಂದಿರೋದು ಹ್ಯಾಪಿ ಆಗಿರೋಕೆ, ಯಾವಾಗ್ಲೂ ಅಳ್ತಾ ಇರೋದಕ್ಕ? ಖಂಡಿತ ಅಲ್ವಾ? ಅಲ್ಲಲ್ಲ. ಅದಕ್ಕೆ ಧ್ಯಾನ ಮಾಡಿದಾಗ ಎಲ್ಲವನ್ನು ಸ್ವೀಕರಿಸುವ ಶಕ್ತಿ ನಮ್ಮಲ್ಲಿ ಬರುತ್ತೆ. ಅದು ನಿಮಗೆ ಗೊತ್ತಿದೆ, ಆಲ್ರೆಡಿ ಎಷ್ಟೋ ದಿನದಿಂದ ನೀವು ಧ್ಯಾನ ಮಾಡ್ತಾ ಇದ್ದೀರಾ ಇಲ್ಲಿರೋರೆಲ್ಲ. ಸೊ ನಾವಿವತ್ತು ಏನ್ ಮಾಡ್ಬೇಕು ಸ್ನೇಹಿತರೆ, ಚಿಕ್ಕ ಮಕ್ಳ ತರ ಇರ್ಬೇಕು. ನೀವೆಲ್ಲ ರೆಡಿ ಆಗಿದ್ರೆ ಇದನ್ನು ಸ್ಟಾರ್ಟ್ ಮಾಡೋಣ. ಇಲ್ಲ ಅಂದ್ರೆ ಆಸ್ ಯೂಶಲ್ ನಾನೊಬ್ಳೆ ಮಾಡಕ್ ಆಗಲ್ಲ. ಯಾರು ಜಡ್ಜ್ ಮಾಡ್ಬೇಡ್ರಿ, ಯಾರ ಫೇಸಸ್ ಅನ್ನು ಯಾರು ನೋಡ್ಬೇಡಿ. ಜಸ್ಟ್ ನಾವಿವಾಗ ಒಂದು 3 ರಿಂದ 4 ವರ್ಷ ಮಗು, ನಾನು ಇಲ್ಲಿ ಮಗು, ನೀವು ಮಗು, ಎಲ್ಲರೂ ಇಲ್ಲಿರೋರೆಲ್ಲ ಮಕ್ಳು. ನಗುವುದ್ರಿಂದ ನಿಮ್ಮ ಮೂಲಾಧಾರ ಚಕ್ರ, ವಿಶುದ್ಧಿ ಚಕ್ರ ರೈಸ್ ಆಗತ್ತೆ, ಬ್ಯಾಲೆನ್ಸ್ ಆಗತ್ತೆ. ನೋಡಿ, ಇಷ್ಟು ಒಂದಲ್ಲ ಎರಡಲ್ಲ, ಎಷ್ಟು ಅಡ್ವಾಂಟೇಜಸ್ ಇದೆ. ನಕ್ಕಾಗ ನಿಮ್ಮ ಫೇಶಿಯಲ್ ಮಸಲ್ಸ್ ಆಕ್ಟಿವೇಟ್ ಆಗತ್ತೆ, ಆಜ್ಞಾ ಚಕ್ರ ಇಲ್ಲಿವರೆಗೂ ನಮ್ಮ ಎನರ್ಜಿ ಹೆಚ್ಚಾಗತ್ತೆ. ಅದರ ಜೊತೆಗೆ ಆ ಮೇಡಮ್ ಇನ್ನೊಂದು ಏನು ರಿಸರ್ಚ್ ಮಾಡ್ತಾರೆ, ಪ್ರಾಣಹಿತ ಮೇಡಮ್ ಅವರು, ಈ ನಗೋದ್ರ ಜೊತೆಗೆ ಇಮ್ಮಿಡಿಯೇಟ್ ಆಗಿ ನಾವು ಮೆಡಿಟೇಷನ್ ಸ್ಟೇಟ್ಗೆ ಹೋದಾಗ ಥಾಟ್ಲೆಸ್ ಸ್ಟೇಟ್ ಅಲ್ಲಿ ಇರ್ತೀವಿ. ನೋಡ್ರಿ, ಯಾವಾಗ ನಗ್ತಾ 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 ಏನನ್ನು ಜಡ್ಜ್ ಮಾಡಲ್ಲ, ಯಾವ್ದು ನೆಗೆಟಿವ್ ಆಲೋಚನೆ ಇರಲ್ಲ, ಇಮ್ಮಿಡಿಯೇಟ್ ಆಗಿ ನಾವು ಧ್ಯಾನಕ್ಕೆ ಕುತ್ಕೊಂಡಾಗ ಆ ಥಾಟ್ಲೆಸ್ ಸ್ಟೇಟ್ ಅಲ್ಲಿ ಇಮ್ಮಿಡಿಯೇಟ್ ಆಗಿ ಹೋಗ್ತೀವಿ, ಯಾವುದೇ ರೀತಿಯ ಆಲೋಚನೆ ಇರಲ್ಲ. ಸೊ ಲಾಫಿಂಗ್ ವಿತ್ ಮೆಡಿಟೇಷನ್ ನ ಎರಡೂ ಕಂಬೈನ್ ಮಾಡಿ ಅವರು ಇದನ್ನ ಸುಮಾರು ಜನಕ್ಕೆ ಪ್ರಾಕ್ಟೀಸ್ ಮಾಡ್ತಾರೆ. ಆಗ ಸಹಸ್ರಾರ ಚಕ್ರ ಬೇಗ ರೀಚ್ ಆಗೋಕೆ ನಮಗೆ ಹೆಲ್ಪ್ ಆಗತ್ತೆ. ಸೊ ಇದನ್ನ ಟ್ರೈ ಮಾಡ್ಬೋದು. ಕೆಲವರು ಧ್ಯಾನ ಮಾಡೋಣ ಅಂದ್ರೆ ಬಹಳ ಜನ ಬರಲ್ಲ. ಇವಾಗ ಮಕ್ಕಳೇ ಇರ್ಬೋದು, ದೊಡ್ಡವರೇ ಇರ್ಬೋದು, ಅಯ್ಯೋ 1 ಅವರ್ ನನ್ಗೆ ಎಲ್ಲಿ ಧ್ಯಾನಕ್ಕೆ ಕೂರಕ್ಕಾಗತ್ತೆ, ಎಷ್ಟು ಕಷ್ಟ, ನಿಮಗೇನ್ ಗೊತ್ತು, ನೀವೇನ್ ಹೇಳ್ತೀರಾ ಅಂತಾರೆ. ಆ ರೀತಿ ಮಕ್ಕಳಿಗಾಗಿ, ಇಲ್ಲ ಒಂಚೂರು ಯಾರೋ ತುಂಬಾ ವಿಚಿತ್ರವಾಗಿರ್ತಾರೆ, ಅವರಿಗೆ ಈ ರೀತಿ ಪ್ರಾಕ್ಟೀಸ್ ಮಾಡಿದಾಗ ಬೇಗ ಅವರು ಧ್ಯಾನಕ್ಕೆ ಬರ್ತಾರೆ. ಇಮಿಡಿಯೇಟ್ ಆಗಿ ಧ್ಯಾನ ಮಾಡೋದು ಈಸಿ ಅನ್ಸುತ್ತೆ ಅವರಿಗೆ. ಆಮೇಲೆ ಕೆಲವು ಆಫೀಸ್ಗಳಲ್ಲಿ ಮಾಡಿದಾಗ ಆ ಆಫೀಸಿನ ಪ್ರೊಡಕ್ಟಿವಿಟಿ, ಅಂದ್ರೆ ಏನು ವರ್ಷ ಪ್ರೊಡಕ್ಟಿವಿಟಿ ಬರ್ತಾ ಇತ್ತಲ್ಲ, ಅಲ್ಲಿ ಇನ್ಕ್ರೀಸ್ ಆಗ್ತಾ ಇತ್ತಂತೆ. ಅವರಿಗೆ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಆಯ್ತಂತೆ. ಆ ಆಫೀಸಲ್ಲಿ ಯಾವುದೇ ರೀತಿ ಜಡ್ಜ್ಮೆಂಟ್ಸ್ ಇಲ್ಲ, ಯಾರು ಬೇಜಾರಿಲ್ಲ. ಆಮೇಲೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಸೇರಿ ನಗೋದ್ರಿಂದ ಒಂದು ಫ್ಯಾಮಿಲಿಯಲ್ಲಿ ತುಂಬಾ ಒಳ್ಳೆ ವಾತಾವರಣ ಶುರುವಾಯ್ತಂತೆ. ಇದರಿಂದ ಇನ್ನೂ ಒಂದು ಒಳ್ಳೆ ಬೆನಿಫಿಟ್ ಅಂದ್ರೆ, ನಮ್ಮ ಒಳಗಡೆ ಇರುವ ಭಾವನಾತ್ಮಕ ಅಂದ್ರೆ ಎಮೋಷನ್ಸ್, ಎಷ್ಟೋ ರೀತಿ ಎಮೋಷನ್ಸ್ ಇರುತ್ತಲ್ಲ, ಚಿಕ್ಕ ವಯಸ್ಸಿಂದ ಆ ಒಂದು ಎಮೋಷನ್ಸ್ ಅನ್ನ ಒಳಗಡೆ ಇಟ್ಕೊಂಡಿರ್ತೀವಿ, ನಮ್ಮ ಒಳಗಡೆ ಬ್ಲಾಕ್ ಅಂತ ಆಗುತ್ತೆ. ಯಾವಾಗ ಈ ರೀತಿ ನಾವು ಎಕ್ಸ್ಪ್ರೆಸ್ ಮಾಡಿ ತುಂಬಾ ಖುಷಿಯಾಗಿ ನಗ್ತೀವೋ, ಆ ಎಮೋಷನ್ಸ್ ಎಲ್ಲ ಹೊರಗಡೆ ರಿಲೀಸ್ ಆಗಿ ನಾವು ಬ್ಯಾಲೆನ್ಸ್ ಆಗ್ತೀವಿ. ಇದಕ್ಕೆ ಡೈನಾಮಿಕ್ ಮೆಡಿಟೇಷನ್ ಅಂತ ಕೂಡ ಕರೀತಾರೆ. ಎಲ್ಲ ನಗೋದ್ರಿಂದ ತುಂಬಾ ಯೂನಿವರ್ಸಿಗೆ ಬೇಗ ನಾವು ಕನೆಕ್ಟ್ ಆಗ್ತೀವಿ, ಒನ್ನೆಸ್ ಅಲ್ಲಿ ಬರ್ತೀವಿ. ಆ ಒನ್ನೆಸ್ ಅನ್ನೋ ಫೀಲಿಂಗ್ ಬೇಕು. ಧ್ಯಾನ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ನಾನು ಒಬ್ರು ನೀವು ಒಬ್ರು ಅಂತ ಬೇರೆ ಬೇರೆ ಅಂತ ಅಂದ್ಕೊಂಡಾಗ ಭಿನ್ನಾಭಿಪ್ರಾಯ ಹೆಚ್ಚಾಗತ್ತೆ. ಇಲ್ಲಿ ನನ್ನಲ್ಲೂ ಭಗವಂತ ಇದ್ದಾನೆ, ನಿಮ್ಮಲ್ಲೂ ಭಗವಂತ ಇದ್ದಾನೆ, ಅಹಂ ಬ್ರಹ್ಮಾಸ್ಮಿ ಸ್ಥಿತಿ, ನಾನ್ ಬೇರೆ ಅಲ್ಲ ನೀವು ಬೇರೆ ಅಲ್ಲ ಅಂತ ಆ ಒಂದು ಆಲೋಚನೆ ಒನ್ನೆಸ್ ಅಲ್ಲಿ ಇದ್ರೆ, ಒನ್ನೆಸ್ ಅಂತೆ ಸುಮ್ಮನೆ ಬಾಯಲ್ಲಿ ಹೇಳೋದಲ್ಲ, ಪರಿಸ್ಥಿತಿ ಬಂದಾಗ ಅದನ್ನ ನಾವು ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಯಾರು ಇಲ್ಲಿ ಶ್ರೀಮಂತರು ಬಡವರು
ಬಿಗ್ ರಿಚ್ ಏನೋ ಒಂದು ವಿಶೇಷ ಪರ್ಸನ್ ಇರ್ಬೋದು, ಎಲ್ಲರೂ ಒಂದೇ. ಆದ್ರೆ ಏನ್ ಮಾಡ್ಬೇಕು? ಸ್ವಲ್ಪ ನಗಬೇಕು, ಸ್ವಲ್ಪ ಧ್ಯಾನ ಮಾಡ್ಬೇಕು. ಹೀಗೆ ಮಾಡೋದ್ರಿಂದ ನಮ್ಮಲ್ಲಿ ಇವತ್ತು ನೀವು ಅಬ್ಸರ್ವ್ ಮಾಡಿ, ಇವತ್ತು ರಾತ್ರಿ ಆರಾಮಾಗಿ ಖುಷಿಯಾಗಿ ಮಲಗ್ತೀರಾ, ನಿಮ್ಮಲ್ಲಿ ಎನರ್ಜಿ ಕೂಡ ರೈಸ್ ಆಗತ್ತೆ. ಇದೆಲ್ಲ ಆದ್ಮೇಲೆ ನೀವು ಬೇಕಾದ್ರೆ ನಾಳೆ ನಿಮ್ಮ ಗ್ರೂಪ್ ಅಲ್ಲಿ ಸರ್ ಇದರಿಂದ ನಾನು ತುಂಬಾ ಚೆನ್ನಾಗಿ ಅನಿಸ್ತು ಅಂತ ನೀವೇ ಎಕ್ಸ್ಪ್ರೆಸ್ ಮಾಡ್ತೀರಾ. ಎಸ್, ಆರ್ ಯು ರೆಡಿ? ಎಸ್, ರೆಡಿನಾ ಮೇಡಮ್? ಎಲ್ಲರೂ ರೆಡಿ ಮ್ಯಾಮ್. ನಮ್ಮ ಸೊ ಇದನ್ನ ವೇದಿಕೆಯಲ್ಲಿ ಇವತ್ತರವರೆಗೆ ಯಾವುದು ರಿಜೆಕ್ಟ್ ಮಾಡಿದವರಿಲ್ಲ, ಮಾಡ್ತಾರೆ ಎಲ್ಲ. ಹೇಳಿದ್ದಾನೆ, ತಾವು ಹೇಳಿದಾನೆ ಫಾಲೋ ಮಾಡ್ತಾರೆ. ಆ ನಂಬಿಕೆ ನನಗಿದೆ. ಎಲ್ಲ ಧ್ಯಾನ ಬಂಧುಗಳ ಪರವಾಗಿ ನಾನು ಮಾತಾಡ್ತಾ ಇದ್ದೇನೆ. ಇದರಲ್ಲಿ ಚಿಕ್ಕ ಚಿಕ್ಕದ ಒಂದು 3-4 ಪ್ರಾಕ್ಟೀಸ್ ಇದೆ. ನಮ್ಗೆ ಇವತ್ತು ಎಷ್ಟಾಗತ್ತೆ ಅಷ್ಟು ಮಾಡ್ತಾ ಇದನ್ನ ಪ್ರಾಕ್ಟೀಸ್ ಮಾಡೋಣ. ಮೇಡಮ್ ಸಾಧ್ಯವಾದ್ರೆ ಎಲ್ಲರಿಗೂ ವಿಡಿಯೋಸ್ ಓಪನ್ ಮಾಡಕ್ಕೆ. ಓಕೆ, ಮೆಸೇಜ್ ಹಾಕಿದ್ರು ಆಕ್ಚುಲಿ ಮಧುರ ಮೇಡಮ್. ಪ್ಲೀಸ್ ಎಲ್ಲರೂ ಸಹ ವಿಡಿಯೋ ಆನ್ ಮಾಡ್ಕೊಳ್ಳಿ. ಮೇಡಮ್ ಹೇಳ್ತಾ ಇದ್ದಾರಲ್ಲ, ಇವತ್ತು ಅಂದ್ರೆ ಸ್ಪೆಷಲ್ ನಾನು ಒಬ್ಳೆ ನೋಡಿ ಮಾಡ್ಬೇಕಾಗತ್ತೆ. ವಿಡಿಯೋಸ್ ಓಪನ್ ಮಾಡ್ಲಿದ್ರೆ ಯಾರಿದ್ದಾರೆ ಅಂತ ಗೊತ್ತಾಗಲ್ಲ. ನಾನು ಒಬ್ಳೆ ಈ ಲ್ಯಾಪ್ಟಾಪ್ ನೋಡ್ಕೊಂಡು ನಗ್ಬೇಕಾಗತ್ತೆ ಅಲ್ವಾ? ಎಲ್ಲರೂ ದಯಮಾಡಿ ಲ್ಯಾಪ್ಟಾಪ್ ಅಲ್ಲ, ನಿಮ್ಮ ವಿಡಿಯೋವನ್ನ ಆನ್ ಮಾಡ್ಕೊಳ್ಳಿ. ಇದೊಂದು ಎಂಜಾಯಬಲ್ ದಿನ, ಯಾಕಂದ್ರೆ ಇದು ಫಸ್ಟ್ ಟೈಮ್ ಈ ತರದ ಕ್ಲಾಸ್ ಬರ್ತಾ ಇರೋದು. ಹೇಳ್ತೇವಲ್ಲ, ಧ್ಯಾನವೇ ಆನಂದ, ಕ್ರಿಯೆ, ಇದು ನಿಮ್ಮ ಎಮೋಷನ್ಸ್ ನ ಕ್ಲೀನ್ ಮಾಡ್ತಾ ಇದೆ. ನೀವೆಲ್ಲ ಮಕ್ಕಳು ಆತರ ಒಳಗಡೆ ನಿಮಗೆ ಫಸ್ಟ್ ಸ್ವಲ್ಪ ಕಷ್ಟ ಅನ್ಸ್ಬೋದು, ಬಟ್ ನೀವು ಒಂದ್ ಅರ್ಥ ಮಾಡ್ಕೋಬೇಕು, ಇದು ನನ್ನ ಒಳ್ಳೇದಕ್ಕೆ, ಇದರಿಂದ ನಾನು ಬೆನಿಫಿಟ್ ಹೊಂದುತ್ತಾ ಇದ್ದೀನಿ, ಇದು ನನಗೋಸ್ಕರ ನಾನ್ ಮಾಡ್ಕೊಳ್ತಾ ಇದ್ದೀನಿ. ಎಸ್, ಎಷ್ಟೋ ದಿನ ಮನೆಯಲ್ಲಿ ಹೆಣ್ಮಕ್ಳಾಗಿರ್ಬೋದು ಗಂಡ್ ಮಕ್ಳಾಗಿರೋದು ನಗೋದೇ ಮರ್ತೋಗಿರ್ತಾರೆ. ಎಸ್ ಸರ್ನು, ಎಷ್ಟೋ ಸೀರಿಯಸ್ ಇಂದ ಇರ್ತಾರೆ. ಎಸ್ಪೆಷಲಿ ಗಂಡ್ ಮಕ್ಳು ಎಲ್ಲ ಪ್ರೆಷರ್ನ ಇಟ್ಕೊಂಡು ಅಯ್ಯೋ ಅಂತ ಹೀಗಿಟ್ಕೊಂಡಿರ್ತಾರೆ, ನಗೋದನ್ನ ಮರ್ತೋಗಿರ್ತಾರೆ. ಅಂತಾರೆಲ್ಲ ಇವತ್ತು ಒಂಚೂರು ಓಪನ್ ಯುವರ್ ನಿಮ್ಮ ವಿಡಿಯೋಸ್ ಅನ್ನ ಓಪನ್ ಮಾಡಿದ್ರೆ ನಿಮಗೂ ಖುಷಿ ಆಗುತ್ತೆ, ಮಾಡೋರ್ಗೂ ಖುಷಿ ಆಗುತ್ತೆ. ಎಸ್, ಶೆಲ್ ವಿ ಸ್ಟಾರ್ಟ್ ಮೇಡಮ್? ಎಸ್ ಮ್ಯಾಮ್. ಒಂದ್ ನಿಮಿಷ ಮ್ಯಾಮ್, ಅಶ್ವಿನಿ ಮ್ಯಾಮ್ ಏನೋ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಅಶ್ವಿನಿ ಮೇಡಮ್ ಯಾವಾಗ್ಲೂ ನಗಾಡ್ಸ್ತಾನೆ ಇರ್ತಾರೆ, ಅವ್ರೇನೋ ಒಂದ್ ಜಲಕ್ ಬಿಡ್ತಾರೆ, ನೋಡೋಣ. ಎಸ್ ಮ್ಯಾಮ್, ಅಶ್ವಿನಿ ಮ್ಯಾಮ್. ವಾವ್, ನಮ್ ರೇವತಿಮ್ಮ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರು ನನ್ನ. ಈಗ ಮಧುಶ್ರೀ ಮೇಡಮ್ ಇದು ಧ್ಯಾನದ ವೇದಿಕೆ ಆಗಿರೋದ್ರಿಂದ ನಗುವಿಗೆ ಎಲ್ಲಿ ಇಷ್ಟು ಒತ್ತು ಕೊಡ್ತಾರೋ ಇಲ್ವೋ ಅಂತ ಡೌಟ್ಸ್ ಇಂದ ಮಾತಾಡ್ತಾ ಇದ್ದಾರೆ ಅಂತ ನಾನು ಥಿಂಕ್ ಮಾಡ್ತಾ ಇದ್ದೀನಿ. ಬಟ್ ನಾನ್ ನಗುಸೋದ್ರಿಂದಲೇ ಸ್ಟಾರ್ಟ್ ಮಾಡೋಣವಾ ಮೇಡಮ್? ಮೇಡಮ್ ಮಾಡಿಸ್ತಾರೆ. ಮೇಡಮ್ ಮಾಡಿಸ್ತಾರೆ. ಅದು ಏನು ಅಂತಂದ್ರೆ, ಒಂದು ಅಜ್ಜಿ ತರ ಮಾತಾಡಿ ಎಲ್ರಿಗೂ ನಕ್ಕೋಕೆ ಒಂದ್ ಪ್ರೇರೇಪಣೆ ಕೊಡೋಣ ಅಂತ ಕಣವ್ವ ಮಧುಶ್ರೀ ಅಮ್ಮನವ್ರೆ. ಆಯ್ತು ಕಣಜ್ಜಿ. ಅಶ್ವಿನಿ ಮಹಾವತಾರ್ ಎಲ್ರು ನಕ್ಷಕಿ ಅಂತ ನಮ್ಮವ್ವ ಬಂದವ್ರೆ. ಎಲ್ರು ಕೂತ್ಕೊಂಡುವೆ ಅದ್ ಹೆಂಗ್ ನಗುಸ್ತಾರೆ, ಅದ್ ಹೆಂಗ್ ನಗವ. ಯಾಕೆಂದ್ರೆ ಮೊನ್ನೆ ಅಶ್ವಿನಿ ಅನ್ನೋ ಹುಡುಗಿ ನಗು ಮತ್ತೆ ಧ್ಯಾನ ಇವೆರಡನ್ನ ಅಳವಡಿಸ್ಕೊಂಡು ಜೀವನದಲ್ಲಿ ಎಷ್ಟು ಸಂದಾಗವಳಂತೆ ಗೊತ್ತಾ? ಅದ್ಕೆ ಕಣ್ರವ, ಧ್ಯಾನದ ಜೊತೆಗೆ ನಗ್ತಾ ಇವತ್ತು ಅದ್ ಹೆಂಗ್ ನೋಡೇ ಬಿಡವ, ಮೇಡಮ್ ಹೇಳ್ಕೊಡ್ತಾರಂತೆ, ಎಲ್ಲ ನಗ್ಬಿಡ್ತೇವ್ ಕಣವ್ವ. ಥ್ಯಾಂಕ್ ಯು ಮೇಡಮ್, ಅಶ್ವಿನಿ ಮೇಡಮ್, ಥ್ಯಾಂಕ್ ಯು. ಓಕೆ, ಫಸ್ಟ್ ಒಂದು ಚಿಕ್ಕದೊಂದು ಪ್ರಾಕ್ಟೀಸ್ ಮಾಡೋಣ. ಸೊ ಎಲ್ಲರೂ ನಿಮ್ಮ ಕೈನನ್ನು ಜೋಡಿಸಿ. ಸೊ ಫಸ್ಟ್ ನಗೋದು ಏನಂದ್ರೆ ಇದೊಂದು ಪ್ರಾಕ್ಟೀಸ್. ಆಮೇಲೆ ಬ್ರೀದಿಂಗ್ ಮಾಡ್ತಾ ಅದನ್ನ ನಗೋದನ್ನ ಪ್ರಾಕ್ಟೀಸ್ ಮಾಡೋಣ. ಸೊ ಈಗ ಫಸ್ಟ್ ಕೈ ಇಟ್ಕೊಂಡು ಹ ಹ ಹ ಹೋ 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 ಹ ಹ ಹ ಹೋ ಹೋ ಹೋ. ಮೇಡಮ್ ಅನ್ಮ್ಯೂಟ್ ಮಾಡಿ, ಎಲ್ಲಾರ್ದು ವಾಯ್ಸ್ ಕೇಳ್ಬೋದು. ಎಸ್, ಅವ್ರಿಗೂ ಖುಷಿ ಆಗುತ್ತೆ, ವಾಯ್ಸಸ್ ಕೇಳ್ಬೋದಲ್ವಾ? ಎಲ್ಲ ಅನ್ಮ್ಯೂಟ್ ಕೊಟ್ಟಿದ್ದಾರೆ ಮೇಡಮ್. ಎಸ್ ಮೇಡಮ್, ನೆಕ್ಸ್ಟ್ ಮೇಡಮ್ ನಗ್ತೀವಿ. ಆಲ್ ಅನ್ಮ್ಯೂಟೆಡ್.
ಶಬ್ದ ಕಮ್ಮಿ ಇದೆ, ಇನ್ನು ಜಾಸ್ತಿ ಬರ್ಬೇಕು ಶಬ್ದ. ಇವತ್ ನಗ್ಸೋದೈತ್ರಿ, ನಗ್ಸೋದೈತಿ ಇವತ್ ಬರೀ. ಈಗ ನಾವೆಲ್ಲ ಚಿಕ್ಕ ಮಕ್ಳಲ್ವಾ, ಸೊ ಈಗ ನಿಧಾನಕ್ಕೆ ನಾನು ಸ್ಟಾಪ್ ಬಂದ ತಕ್ಷಣ ಸ್ಟಾಪ್ ಮಾಡಿ. ಓಕೆ, ಸೂಪರ್. ಓಕೆ, ನೀವೆಲ್ಲ ತುಂಬಾ ಖುಷಿಯಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು. ಸೊ ಈಗ ನಾವು ಚಿಕ್ಕ ಮಕ್ಳು ಉಸಿರಾಡುವಾಗ ಫುಲ್ ಉಸಿರಾಡಿ ಅಂದ್ರೆ ಅವ್ರ ಹೊಟ್ಟೆ ಫುಲ್ ಹೊಟ್ಟೆ ತುಂಬಾ ಉಸಿರಾಡ್ತಾರೆ, ಹೊಟ್ಟೆ ಉಬ್ಬುತ್ತೆ ಅವ್ರಿಗೆ. ಅಂದ್ರೆ ನಗದಪ್ಪಾಜಿ ಇವತ್ ನಗದ. ಬೇರೆ ಮಾತಾಡ್ಬೇಡಿ, ಮೇಡಮ್ ಹೇಳುದನ್ನ ಕೇಳಿ ಪ್ಲೀಸ್, ಮೇಡಮ್ ಹೇಳುದನ್ನ ಕೇಳಿ. ನಿಮ್ದ ಆದ ತಕ್ಷಣ ಇಮಿಡಿಯೇಟ್ ಆಗಿ ಮ್ಯೂಟ್ ಮಾಡ್ಕೊಳ್ಳಿ, ಮತ್ತೆ Yes. ಸ್ಟಾರ್ಟ್ ಮಾಡಿ ಅನ್ಮ್ಯೂಟ್ ಮಾಡ್ಕೊ. ಇದಕ್ಕೆ ನಿಮ್ ಕೋಆಪರೇಷನ್ ಕೂಡ ತುಂಬಾ ಇಂಪಾರ್ಟೆಂಟ್. ಎಸ್, ಓಕೆ. ನಾವು ಚಿಕ್ಕ ಮಕ್ಳು ಉಸಿರಾಡ್ರಿ ಅಂದಾಗ ಅವ್ರ ಅಬ್ಸರ್ವ್ ಮಾಡಿ ನೀವು, ಅವ್ರ ಫುಲ್ ಹೊಟ್ಟೆ ಹೇಗೆ ಅಂತೇಳಿ ನಿಧಾನಕ್ಕೆ ಉಸಿರಾಡ್ತಾರಲ್ವಾ, ಅವರು ಹೊಟ್ಟೆ ಹುಬ್ಬುತ್ತೆ ಅಲ್ವಾ. ಆದ್ರೆ ನಾವು ಉಸಿರಾಡಿದಾಗ ಅಷ್ಟೊಂದು ಹೊಟ್ಟೆ ಫುಲ್ ಹುಬ್ಬೋ ತರ ಉಸಿರಾಡ. ಯಾಕೆ ಅಂದ್ರೆ ದೊಡ್ಡವರಲ್ಲಿ ಆಂಗ್ಸೈಟಿ, ಸ್ಟ್ರೆಸ್ಸು ಇದೆಲ್ಲ ಹೆಚ್ಚು ಇರೋದ್ರಿಂದ ಆ ಸರಿಯಾದ ರೀತಿಯಲ್ಲಿ ನಮ್ಮ ಬಾಡಿ ಸಿಕ್ಕೋದಿಲ್ಲ. ಎಸ್, ನಮ್ಮ ಮಸಲ್ ಎಲ್ಲ ಅಲ್ಲಲ್ಲಿ ಸ್ಟ್ರಕ್ ಆಗೋಗಿರುತ್ತೆ. ರೇವತಿ ಮೇಡಮ್, ಒಂದು ವಿಚಾರ ರೇವತಿ ಮೇಡಮ್, ಆಲ್ ಮ್ಯೂಟ್ ಕೊಟ್ರೆ ಚೆನ್ನಾಗಿರುತ್ತೆ, ಇಲ್ಲ ಅಂದ್ರೆ ಶೋ ಆಗ್ತಾ ಇಲ್ಲ ಮೇಡಮ್ದು, ಎಲ್ಲ ಡಿಸ್ಟರ್ಬೆನ್ಸ್ ಬೇರೆ ಬೇರೆ ಎಲ್ಲ ಮಾಸ್ಟರ್ಸ್ ಬರ್ತಾ ಇರುತ್ತೆ. ಓಕೆ ಮೇಡಮ್ ಹೇಳಿದಾಗ ನಾನು ಅನ್ಮ್ಯೂಟ್ ಮಾಡ್ತೇನೆ. ಎಸ್ ಹಂಗೆ ಮಾಡಿ, ಎಸ್ ಎಕ್ಸರ್ಸೈಸ್ ಮಾಡು, ಅನ್ಮ್ಯೂಟ್ ಮಾಡಿ, ಆಮೇಲೆ ಎಸ್ ಮ್ಯಾಮ್, ಆಲ್ ಆರ್ ಮ್ಯೂಟೆಡ್. ತಾವು ಹೇಳಿದಾಗ ಅನ್ಮ್ಯೂಟ್ ಮಾಡ್ತೇನೆ ನಾನು. ಓಕೆ ಓಕೆ. ಸೊ ಸ್ನೇಹಿತರೆ, ಈಗ ಈ ಒಳಗಡೆ ಉಸಿರಾಡಿ ಅಂದಾಗ ನಾವು ಶಾರ್ಟ್ ಬ್ರೀದಿಂಗ್ ತಗೊಳ್ತೀವಿ. ಆಗ ನಮ್ಮ ಒಳಗಡೆ ಅಷ್ಟೊಂದು ಆಕ್ಸಿಜನ್ ಹೋಗೋಕೆ ಸಾಧ್ಯ ಆಗಲ್ಲ, ಮಸಲ್ ಅಲ್ಲಲ್ಲೇ ಸ್ಟಕ್ ಆಗಿರುತ್ತೆ. ಅದಕ್ಕೆ ನಾವು ಚಿಕ್ಕ ಮಕ್ಕಳು ಹೇಗೆ ಉಸಿರಾಡ್ತಾರೆ ಅವಾಗ ಡೀಪ್ ಆಗಿ ಬ್ರೀದ್ ಇನ್ ಬ್ರೀದ್ ಔಟ್ ಈ ರೀತಿ ಅಭ್ಯಾಸವನ್ನ ಮಾಡಬೇಕು. ಎದೆಯ ಭಾಗದಿಂದ ಗಾಳಿ ಒಳಗಡೆ ತಗೊಳೋದು, ನಿಧಾನಕ್ಕೆ ಫ್ರೆಶ್ ಆಗಿರೋ ಬ್ರೀತನ್ನ ಹೊರಗಡೆ ಬಿಡೋದು. ಇದರಿಂದ ಕ್ಲೀನ್ ಆಗಿ ನಮ್ಮಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗತ್ತೆ. ಸೊ ಇದು ಮಾಡೋದ್ರಿಂದ ಏನಾಗುತ್ತೆ, ನಾವು ಅಬ್ಸರ್ವ್ ಮಾಡಿದಾಗ ಆ ಬ್ರೀದಿಂಗ್ ಹೊರಗೆ ಕಳಿಸುವಾಗ ನಾವು ನಗ್ತಾ ಹೊರಗೆ ಕಳಿಸಿದಾಗ ನಾವು ಹಳೇದನ್ನೆಲ್ಲ ಮರ್ತೋಗ್ತೀವಿ. ಯಾವುದು ನಮ್ಮ ಒಳಗಡೆ ಫ್ಯೂಚರ್, ಪಾಸ್ಟ್ ಏನ್ ನೆನಪಾಗ್ತಾ ಇರುತ್ತಲ್ಲ ಅದನ್ನೆಲ್ಲ ಮರ್ತು ಚಿಕ್ಕ ಮಗು ತರ ಈ ಪ್ರೆಸೆಂಟ್ ಮೂಮೆಂಟಿಗೆ ಬರ್ತೀವಿ. ಅದಕ್ಕೆ ನೋಡಿ, ಅದಕ್ಕೆ ಏನ್ ಹೇಳ್ತಾರೆ ಜೀಸಸ್ ಅವರು, ನೀವು ಒಬ್ಬ ಚಿಕ್ಕ ಮಗು ತರ ಇದ್ದಾಗ ಅವರು ಒಂದು ರಾಜ, ಅದಕ್ಕೆ ಹೇಳ್ತಾರಲ್ಲ ಚೈಲ್ಡ್ ವಿಲ್ ಬಿ ಎಂಟರ್ಡ್ ಇನ್ ದ ಕಿಂಗ್ಡಮ್ ಆಫ್ ಗಾಡ್ ಅಂತ. ಅಂದ್ರೆ ಚಿಕ್ಕ ಮಗು ಆದಾಗ ನಾವು ಆ ಭಗವಂತನ ಹತ್ರ ಹೋಗ್ತೀವಂತ, ಅಷ್ಟು ಆ ಒಂದು ಶಕ್ತಿ ಇರುತ್ತೆ ಆ ಮಗುನಲ್ಲಿ. ಆ ಮಗು ಆಗಿದ್ದಾಗ ಮಾತ್ರ ಭಗವಂತನಲ್ಲಿ ಸೇರೋಕ್ ಸಾಧ್ಯ ಆಗತ್ತೆ. ಆ ಝೀರೋ ಸ್ಟೇಟ್ ಮೈಂಡ್ ಅಲ್ಲಿ ಇದ್ದಾಗ ಮಾತ್ರ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗೋಕ್ ಸಾಧ್ಯ ಆಗತ್ತೆ. ಆ ರೀತಿ ಉಸಿರಾಟವನ್ನ ನಾವು ನಿಧಾನಕ್ಕೆ ಮಾಡೋಣ. ನೀವೆಲ್ಲ ರೆಡಿ ಆಗಿದ್ರೆ ಇದನ್ನ ತೋರಿಸ್ತೇನೆ ಒಂದ್ಸರಿ ನಾನು, ಆಮೇಲೆ ನೀವು ಹಾಗೆ ಮತ್ತೆ ಮಾಡ್ಬೇಕು. ಇದಾದ ತಕ್ಷಣ ಇಮಿಡಿಯೇಟ್ ಆಗಿ ನಾವು 5 to 10 minutes ಮತ್ತೆ ಮೆಡಿಟೇಷನ್ ಹೋಗ್ತೀವಿ. ಓಕೆ, ನಿಧಾನಕ್ಕೆ ಈ ರೀತಿ ಉಸಿರು ತೊಗೊಳೋದು, ನಿಧಾನಕ್ಕೆ ಈ ರೀತಿ ಬಿಡೋದು. ಓಕೆ, ನೀವೀಗ ಮಾಡ್ತೀರಾ ನಮ್ ಜೊತೆ ನೆಕ್ಸ್ಟ್ ಮತ್ತೆ. ಓಕೆ, ನಿಧಾನಕ್ಕೆ ಅನ್ಮ್ಯೂಟ್ ಮಾಡ್ಲಾ ಬ್ರೀದಿಂಗ್. ಮ್ಯಾಮ್? ಅನ್ಮ್ಯೂಟ್ ಮಾಡ್ಲಾ? ಆಗ ನಿಮ್ಗೆ ಸೌಂಡ್ ಸಿಗುತ್ತೆ ಅನ್ಸುತ್ತೆ. ಅನ್ಮ್ಯೂಟ್ ಮಾಡಿದ್ದೇನೆ, ಎಲ್ಲರೂ ಶಬ್ದದಲ್ಲಿ ತೋರಿಸಿ.
ಎಲ್ಲರೂ ಹೆಣ್ಮಕ್ಳು ನಗ್ತವ್ರ ಕಣವ್ವ, ಹೆಣ್ಮಕ್ಳು ನಕ್ರವ. ಈಗ ನಿಧಾನಕ್ಕೆಲ್ಲ ಕಣ್ಣ ಮುಚ್ಚಿ ಧ್ಯಾನ ಸ್ಟಾಪ್ ಮಾಡಿ, ಮೇಡಮ್ ಮಾತಾಡ್ತಾ ಇದ್ದಾರೆ. ಓಕೆ, ಈಗ ಎಲ್ಲರೂ ಇಮ್ಮಿಡಿಯೇಟ್ ಆಗಿ ನಿಮ್ಮ ಕಣ್ಣನ್ನು ರಿಲ್ಯಾಕ್ಸ್ ಮಾಡಿ ಮೇಡಮ್ ನಿಮ್ದು ಮ್ಯೂಟ್ ಆಗಿದೆ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ, ಕೇಳ್ತಾ ಇಲ್ಲ ವಾಯ್ಸ್. ಯಾರು ಕಣ್ ತೆಗಿಬಾರ್ದು. ಕಣ್ಣನ್ನು ಹಗುರವಾಗಿ ಮುಚ್ಚಿ ಧ್ಯಾನ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಹೊರ ಹೋಗುವ ಉಸಿರನ್ನು, ಒಳ ಬರುವ ಉಸಿರನ್ನು ಗಮನಿಸಿ. 5 ರಿಂದ 10 ನಿಮಿಷ ಧ್ಯಾನಕ್ಕೆ ಕುಳಿತುಕೊಳ್ಳಿ. ನಿಮ್ಮನ್ನು ನೀವು ಗಮನಿಸಿ, ಎಲ್ಲವನ್ನು ಮರ್ತು ಬಿಡಿ. ಕೇವಲ ಈ ಕ್ಷಣದಲ್ಲಿ ಇರೋದನ್ನು ಗಮನಿಸಿ. ಒಳ ಹೋಗುವ ಉಸಿರು, ಹೊರ ಬರುವ ಉಸಿರನ್ನ ಗಮನಿಸಿ. ಯಾರು ಕಣ್ ತೆಗಿಬಾರ್ದು. ಎಲ್ಲರೂ ಧ್ಯಾನ ಸ್ಥಿತಿಗೆ ಕುತ್ಕೊಳ್ಳಿ. 2 ಕಣ್ಣನ್ನು ಮುಚ್ಚಿ 2 ಕೈಯನ್ನು ಜೋಡಿಸಿ.
ಓಕೆ, ರಿಲ್ಯಾಕ್ಸ್ ಆಗಿ ನಿಮ್ಮ ಎರಡು ಕೈನ ಕಣ್ಮೇಲಿಡಿ, ನಿಧಾನಕ್ಕೆ ಕಣ್ಬಿಟ್ಟು ಸಹಜ ಸ್ಥಿತಿಗೆ ಬನ್ನಿ. ಓಕೆ, ಈಗ ರಿಲ್ಯಾಕ್ಸ್ ಆಗಿ. ಎಸ್, ಓಕೆ. ಈಗ ನಾವು ಫಸ್ಟ್ ಧ್ಯಾನ ಮಾಡೋಕಿನ ಮುಂಚೆ ನಮ್ಮಲ್ಲಿರುವ ಮೈಂಡ್ ಸೆಟ್ಟು, ಈಗ ನಾವು ಧ್ಯಾನ ಕೂತ್ಕೊಂಡಾಗ ಎಷ್ಟು ಬೇಗ ಥಾಟ್ಲೆಸ್ ಸ್ಟೇಟಿಗೆ ಹೋಗ್ತೀವೋ, ಎಷ್ಟು ಬೇಗ ಡೀಪ್ ಸ್ಟೇಟಿಗೆ ಹೋಗ್ತೀವಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಈಗ ನಾವು ಸೆಕೆಂಡ್ ಸ್ಟೆಪ್ ಮಾಡೋಣ. ಎಸ್, ಎವ್ರಿವನ್ ರೆಡಿ? ಎಸ್ ಎಸ್. ಓಕೆ, ಈಗ ಇದು ಇನ್ನೂ ಒಂದು ಎಕ್ಸಸೈಸ್ ಅಂದ್ರೆ ಬನಾನಾ ಎಕ್ಸಸೈಸ್ ಅಂತ ಹೇಳ್ತಾರೆ. ಈಗ ನಮ್ಮ ಹತ್ರ ಒಂದು ದೊಡ್ಡ ಬನಾನಾ, ಇಷ್ಟು ಸೈಜು, ಜಸ್ಟ್ ಇಮ್ಯಾಜಿನ್, ಇಷ್ಟು ದೊಡ್ಡ ಸೈಜ್ ಬನಾನಾ ಇದೆ. ಇದನ್ನ ನಾವು ಓಪನ್ ಮಾಡಿ ತಿನ್ಬೇಕು. ಓಪನ್ ಮಾಡಿ ತಿನ್ನೋದೇ ಒಂದು ಎಕ್ಸಸೈಸ್. ಓಕೆ, ನಾನು ಫಸ್ಟ್ ತೋರಿಸ್ತೀನಿ. ಇದರಲ್ಲಿ 3 ವೆರೈಟೀಸ್ ಆಫ್ ಬನಾನಾ ಇರುತ್ತೆ. ಇಷ್ಟು ಸೈಜಿಂದ ಒಂದು ಬನಾನಾ, ಇಷ್ಟು ಚಿಕ್ಕದು ಮಾಮೂಲು ನಮ್ಮ ಮನೇಲಿ ಇರುತ್ತಲ್ಲ ಆ ಸೈಜಿಂದ ಒಂದು ಬನಾನಾ, ಇನ್ನೊಂದು ಟೈನಿ ಬನಾನಾ. ಇದು 3 ಸೈಜ್ ಬನಾನಾ. ನಾವಿದನ್ನು ತಿಂದು ಇದ್ರ ಜೊತೆಗೆ ಎಕ್ಸಸೈಸ್ ಮಾಡಬೇಕು. ಓಕೆ, ಈಗ ಫಸ್ಟು ಒಂದು ದೊಡ್ಡ ಬನಾನಾ, ಇಷ್ಟು ಸೈಜ್ ಬನಾನಾ ಇದೆ. ಇಷ್ಟು ಸೈಜ್ ಬನಾನಾ ಇದೆ ಅಂದ್ರೆ ಇದನ್ನ ಓಪನ್ ಮಾಡಿ ನಾವು ತಿನ್ಬೇಕು. ಸೊ ಈ ರೀತಿ ಹಿಂಗಿಟ್ಕೊಂಡು ಏ ಏ ಏ ಏ ಈ ರೀತಿ ನೀವು ಮಾಡಬೇಕು. ಈಗ ದೊಡ್ಡ ಸೈಜ್ ಬನಾನನ ನೀವು ತಿನ್ಬೇಕು. ನೋಡಿ, ಇಷ್ಟು ದೊಡ್ಡ ಬನಾನಾ ಇದೆ. ಇದು ಹೆಂಗ್ ಓಪನ್ ಮಾಡ್ಬೇಕು? ಏ, ಈಗ ನೀವು ಇದನ್ನ ಮಾಡಿ. ಏ ಏ ದೊಡ್ಡ ಬನಾನಾ ನಾನು ಹೇಳ್ತಿರೋದು, ಇಷ್ಟು ಸೈಜ್ ಇದೆ. ಏ ಏ ಏ ಏ ಸೊ ಈ ರೀತಿ ನೀವು ಮಾಡಬೇಕು. ಎಸ್, ಮಾಡಿ. ಈಗ ಎಲ್ಲರೂ ದೊಡ್ಡ ಬನಾನಾ ಸೈಜ್ ತಗೊಳ್ತೀನಿ. ಇವಾಗ ಯಾರ್ದು ವಿಡಿಯೋನೇ ಕಾಣಿಸ್ತಾ ಇಲ್ಲ. ಎಸ್, ನೀವು ಮಾಡಿರೋದು ಗೊತ್ತಾಗಲ್ಲ. ಎಸ್ ಮೇಡಮ್, ರೇವತಿ ಮೇಡಮ್. ವಾಯ್ಸ್, ನೋ ವಾಯ್ಸ್. ಮಾಡ್ತಾ ಇದ್ರೆ ಮೇಡಮ್ ಹೇಳಿ. ಗೊತ್ತಾಗತ್ತೆ. ಮಾಡ್ತಾ ಇದ್ದೀನಿ. ಎಸ್, ಎಲ್ಲರೂ ಈ ಎಕ್ಸಸೈಸ್ ಮಾಡ್ತಾ ಇದ್ದೀರಾ? ವಾಯ್ಸ್ ಕೇಳಿಸ್ತಾ ಇಲ್ವಾ? ಎಸ್ ಮೇಡಮ್, ನನ್ನ ವಾಯ್ಸ್ ಕ್ಲಿಯರ್ ಆಗಿದೆ ಅಲ್ಲ? ಕೇಳಿಸ್ತಾ ಇದೆ ಅಲ್ಲ? ಮಧುರ ಮೇಡಮ್, ಎನಿವನ್? ವಾಯ್ಸ್ ಕೇಳಿಸ್ತಾ ಇದೆನಾ? ಎಸ್, ಕೇಳಿಸ್ತಾ ಇದೆ. ಓಕೆ, ಮಾಡಿ. ಮತ್ತೆ ನಿಮ್ ವಾಯ್ಸ್ ಕೇಳಿಸ್ತಿದ್ರೆ ನೆಕ್ಸ್ಟ್ ಆಗಲ್ಲ. ಓಕೆ, ಎಸ್ ಎಸ್ ಎಸ್. ದೊಡ್ಡ ಬನಾನಾ ತಿಂದ್ರೆ ಎಲ್ಲರೂ? ನಿಮ್ ವಾಯ್ಸಸ್ ಕೇಳಿಸ್ತಾ ಇಲ್ಲ. ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ ಮಾಡುವಾಗ, ಅವಾಗ ಈಸಿ ಆಗುತ್ತೆ. Yes. ಯಾರು ಬೇರೆ ಏನು ಮಾತಾಡ. ಓಕೆ, ಹೋಗ. ಎಸ್, ಈಗ ನಮ್ಮ ಮನೇಲಿ ಇರುತ್ತಲ್ಲ ಅದೊಂದು ಚಿಕ್ಕ ಸೈಜ್ ಬಾಳೆಹಣ್ಣು ಕಾರಣ. ಈಗ ನಮ್ಮ ಕೈಯಲ್ಲಿ ಏ ಏ ಏ ಏ ಎಲ್ಲರೂ ಈ ತರ ಇನ್ನೊಂದು ಚಿಕ್ಕ ಬಾಳೆಹಣ್ಣು ತಿಂದ ಹಾಗೆ ತಿಂದ್ಬಿಟ್ಟು ನಗ್ತಾ ಇರ್ಬೇಕು. ನೀವು ಸ್ವಲ್ಪ ವಿಡಿಯೋ ಓಪನ್ ಮಾಡಿದ್ರೆ ವಾಯ್ಸಸ್ ಕೇಳ್ಸತ್ತೆ, ಇಲ್ಲಂದ್ರೆ ವಾಯ್ಸ್ ಕೇಳ್ಸಲ್ಲ. ಮೇಡಮ್, ನಿಮ್ಮ ಹತ್ರನೇ ಹೋಸ್ಟ್ ಇದೆ ಇವಾಗ. ನೀವು ಒಂಚೂರು ಅನ್ಮ್ಯೂಟ್ ಅಲ್ಲಿ ಕೊಟ್ಕೊಳ್ಳಿ. ಹಾ, ಮೇಡಮ್, ಅದು ರೇವತಿ ಮೇಡಮ್ ಸ್ವಲ್ಪ ಏನೋ ಪ್ರಾಬ್ಲಮ್ ಆಯ್ತು, ಅದಕ್ಕೆ ಅವರು ಕಾಣಿಸ್ತಾ ಇಲ್ಲ. ಓಕೆ,
ಓಕೆ, ಮ್ಯೂಟ್ ಆಲ್ ಅನ್ ಎಂಟ್ರಿ ಕೊಟ್ಟಿದ್ದೀನಿ ನೋಡಿ, ಓಪನ್ ಹಾ ಆಯ್ತಾ? ಮ್ಯೂಟ್ ಆಯ್ತು. ಅನ್ಮ್ಯೂಟ್ ಆಯ್ತಾ ಮೇಡಮ್? ಹಾ ಆಯ್ತು. ಎಲ್ರದ್ದು ಆಗಿಲ್ಲ. ಹಾ ಮತ್ತೊಮ್ಮೆ ಮಾಡಿ. ಓಪನ್ ಅನ್ಮ್ಯೂಟ್ ದೆಮ್ಸೆಲ್ಫ್. ಒನ್ ಸೆಕೆಂಡ್. ನಿಮಗೆ ಯಾವ ಸಮಸ್ಯೆ ನಿಮ್ಮ ಪಾಲಿಗೆ ಈಗ ಕೊಟ್ಟಿದ್ದೀನಿ ನೋಡಿ ಮೇಡಮ್. ಎಲ್ರು ಮಾಡ್ಕೊಳ್ಳಿ ಮ್ಯೂಟ. ಮ್ಯೂಟ್ ಆಗ್ತಿಲ್ಲ. ಎಸ್, ಅನ್ಮ್ಯೂಟ್ ಆಗಿದೆನಾ ಎಲ್ಲರಿಗೂ? ಆಗಿದೆ ಮೇಡಮ್. ಎಸ್ ಎಸ್, ಈಗ ವಾಯ್ಸ್ ಬಂದ್ರೆ ಚೆನ್ನಾಗಿರುತ್ತೆ. ಆಗಿದೆ ಆಗಿದೆ. ಎಸ್, ಓಕೆ ಓಕೆ. ಈಗ ಇನ್ನೊಂದ್ಸರಿ ಮಾಡೋಣವಾ ಬನಾನಾ ಸ್ಟೆಪ್ಪು? ಓಕೆ, ಎಲ್ಲರೂ ಈ ತರ ಬನಾನಾ ಕೈಯಲ್ಲಿ ಇಟ್ಕೊಳ್ಳಿ. ಎಸ್, ನಾಟ್ ಆಲ್, ಎಲ್ಲರಿಗೂ ಆಗಿದೆ ಮೇಡಮ್. ಎಲ್ಲರಿಗೂ ಅನ್ಮ್ಯೂಟ್ ಆಗಿದೆ ಅಲ್ಲ? ವಾಯ್ಸ್ ಕೇಳಿಸ್ತಾ ಇದೆ ಅಲ್ಲ? ಎನಿಹೌ ವಾಯ್ಸ್ ಕೇಳಿಸ್ತಾ ಇದೆ ನಿಮ್ಮದ್ ಅಲ್ಲ? ಕೇಳಿಸ್ತಾ ಇದೆ ಮೇಡಮ್. ಕೇಳಿಸ್ತಾ ಇದೆ. ಯಾರು ಏನು ನೋ ನೋ ಅಂತ ಹಾಕ್ತಾ ಇದ್ದಾರಲ್ವಾ, ಅವ್ರದ್ದು ಅನ್ಮ್ಯೂಟ್ ಆಗ್ತಾ ಇಲ್ವಾ? ಅನ್ಮ್ಯೂಟ್ ದೆಮ್ಸೆಲ್ಸ್ ಹೊಡೆದಿದ್ದೀನಲ್ವಾ ನಾನು? ಮೇಡಮ್ ಮಧುಶ್ರೀ ಮೇಡಮ್ ಕೇಳಿಸ್ತಿದ್ಯಾ? ಎಸ್, ಮೇಡಮ್ ಇಲ್ಲಿ ಏನಾಗಿದೆ ಅಂದ್ರೆ ಕೇಳಿಸ್ತಾ ಇದೆ. ಮಧುರಾ ಮೇಡಮ್ ಮತ್ತೆ ರೇವತಿ ಮೇಡಮ್ ನೆಟ್ವರ್ಕ್ ಇಶ್ಯೂ ಆಯ್ತು. ನಾನು ಟ್ರೈ ಮಾಡ್ತಾ ಇದ್ದೀನಿ, ಮೇಡಮ್ ಕಾಲ್ ಮಾಡಿದೆ. ಈಗ ನನಗೆ ಅನ್ಮ್ಯೂಟ್ ಸಿಕ್ಕಿದೆ. ನನಗೆ ಹೋಸ್ಟ್ ಕೊಟ್ಬಿಡಿ. ಓಕೆ ಮೇಡಮ್, ಕೊಡ್ತೀನಿ. ಯಾರು? ಅಶ್ವಿನಿ ಮೇಡಮ್ ಕೊಡಿ. ಅಶ್ವಿನಿ 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 ಗೌಡ ಅಂತ ಇದೆ ನೋಡಿ, ಹ್ಯಾಂಡ್ ರೈಸ್ ಮಾಡ್ತೀನಿ ನೋಡಿ. ಕೊಟ್ಟಿದ್ದೀನಿ. ಬೇಡ ಬೇಡ, ಕೊಟ್ಟಿದ್ದೀನಿ. ಅಶ್ವಿನಿ ಗೌಡ ಹೋಸ್ಟ್ ಕೊಟ್ಟಿದ್ದೀನಿ ನೋಡಿ ಮೇಡಮ್. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ಬಂತ ಯಾಕೆಂದ್ರೆ ನಾನು ಅಬ್ಸರ್ವ್ ಮಾಡಿದೆ, ಇಲ್ಲಿ ನಾನು ಮಾತಾಡಕ್ ಆಗಿಲ್ಲ, ನೆಟ್ವರ್ಕ್ ಇಶ್ಯೂ ಆಗ್ಬಿಟ್ಟಿತ್ತು ಅವ್ರಿಬ್ರದ್ದು. ಎಸ್ ಮೇಡಮ್, ಈಗ ತೋರಿಸಿ ಮೇಡಮ್. ಇವಾಗ ನೀವೇ ಅದನ್ನ ಮಾಡ್ಕೊಂಡ್ರೆ ನನಗೆ ಕ್ಲಾಸ್ ಮಾಡಕ್ ಈಸಿ ಆಗುತ್ತೆ. ಎರಡೂನು ನನ್ ಮಾಡಕ್ ಆಗಲ್ಲ. ಹೋಸ್ಟ್ ಇದ್ರಿ ಮೇಡಮ್, ನೀವು ಎಂಡ್ ಮಾಡ್ಬೇಕಾದ್ರೆ ನೀವೇ ಎಂಡ್ ಮಾಡ್ಬೇಕಾಗುತ್ತೆ. ಓಕೆನಾ ಮೇಡಮ್? ಪರವಾಗಿಲ್ಲ, ಬಟ್ ಈಗ ಓಕೆ ಓಕೆ ಓಕೆ, ಈಗ ಕೇಳಿಸ್ತಾ ಇದೆ ಅಲ್ವಾ? ಸ್ಟಾರ್ಟ್ ಮಾಡೋಣ ಈಗ. ಎಸ್ ಎಸ್ ಮೇಡಮ್. ಓಕೆ, ಈಗ ಎಲ್ಲರೂ ಬನಾನಾ ಎಕ್ಸರ್ಸೈಸ್ ಮಾಡಿದ್ರ? ಚಿಕ್ಕ ಬನಾನಾ ಎ ಎ ಎ ಎ ಓಕೆ. ಬಟ್ ಮಾಡ್ತಾ ಮಾಡ್ತಾ ಅದು ಕಮ್ಮಿ ಆಗತ್ತೆ. ಈಗ ಚಿಕ್ಕ ಪುಟಾಣಿ ಬನಾನಾ ಇದೆ ನಮ್ ಕೈಯಲ್ಲಿ, ಇಷ್ಟೇ ಇಷ್ಟು, ಅದು ತುಂಬಾ ದೊಡ್ಡದಿಲ್ಲ. ಅವಾಗ ಹೇಗ್ ತೆಗಿತೀರಾ? ಎ ಎ ಎ ಎ ಚಿಕ್ಕ ಬನಾನಾ ಇಷ್ಟೇ. ಎ. ನೋಡಿ ನಗು ಬರುತ್ತೆ. ವಿಡಿಯೋಸ್ ಕ್ಲೋಸ್ ಮಾಡ್ರೆ ಪಾರ್ಟಿಸಿಪೇಟ್ ಮಾಡಿ. ಮತ್ತೆ ಮತ್ತೆ ಅವಕಾಶ ಸಿಗಲ್ಲ ಅನ್ಸುತ್ತೆ. ಸೊ ಓಕೆ, ಎಕ್ಸರ್ಸೈಸ್ ಆಯ್ತಲ್ವಾ? ಈಗ ನೀವು ಇನ್ನೊಂದು ಸ್ನೇಹಿತರೆ, ತುಂಬಾ ಜನ ಹೊಗಳಿ ಇಷ್ಟ,
ಎಲ್ಲರೂ ಹೊಗಳ್ಬೇಕು ಅಂತ ಇಷ್ಟಪಡ್ತೀವಿ. ಹೆಂಡತಿ ಎಷ್ಟೋ ಕೆಲಸ ಮಾಡ್ತಿರ್ತಾರೆ, ಅಡ್ಗೆ ಮಾಡ್ತಿರ್ತಾರೆ, ಗಂಡ ಒಂದಿನನೂ ಹೊಗಳಲ್ಲ, ಏನಪ್ಪಾ ಹಿಂಗೆ ಅಂತೀವಿ. ಇಲ್ಲ, ಯಾರಾದ್ರೂ ಆಫೀಸ್ಗೆ ಹೋಗಿ ಎಷ್ಟೊಂದು ಕೆಲಸ ಮಾಡ್ತಿರ್ತಾರೆ, ಹೊಗಳದೇ ಇಲ್ಲ, ಅತ್ತೆ ಹೊಗಳಲ್ಲ, ಮತ್ತೆ ಮನೆಯವ್ರು ಹೊಗಳಲ್ಲ. ಏನಿದು, ಎಷ್ಟು ಹೊಗಳಿಕೆ ಬೇಕು ಅಂತ ಬಹಳ ಅನಿಸ್ತಾ ಇರುತ್ತಲ್ವಾ ನಮಗೆ. ಸೊ ನಾವೇನ್ ಮಾಡೋಣ ಈಗ, ಎಸ್, ಸೆಲ್ಫ್ ಅಪ್ರಿಸಿಯೇಷನ್ ಟೆಕ್ನಿಕ್ ಅಂತ ಇದೆ. ಅಂದ್ರೆ ಈ ಹೊಗಳಿಕೆ ಎಲ್ಲೋ ಯಾರಿಂದನೂ ಬೇಕು. ಮೇಡಮ್, ಯಾರೋ ಅನ್ಮ್ಯೂಟ್ ಆಗ್ತಾ ಇಲ್ಲ ಅಂತ ಮೆಸೇಜ್ ಮಾಡ್ತಿದ್ದಾರೆ, ನೋಡಿ ಮೇಡಮ್ ಪ್ಲೀಸ್. ನನ್ಗೆ ಇಲ್ಲಿ ಗೊತ್ತಾಗ್ತಾ ಇಲ್ಲ, ನಾನು ಜಸ್ಟ್ ಕ್ಲಾಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ. ಇಲ್ಲ ಮೇಡಮ್, ಅನ್ಮ್ಯೂಟ್ ಅಗತ್ಯ ಏನಿಲ್ಲ. ಅಲ್ಲ, ಅವ್ರಿಗೆ ಎಸ್ ಮೇಡಮ್. ಪಾಪ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅನ್ಮ್ಯೂಟ್ ಮಾಡ್ಕೋಬೇಕೇನೋ. ಜಸ್ಟ್ ಅವ್ರಿಗೆ ಈಗ ಅನ್ಮ್ಯೂಟ್ ಆಪ್ಷನ್ ಕೊಡಿ. ಮಾಡ್ಕೊಳ್ಳಿ, ಈಗ ಮಾಡ್ಕೊಳಕ್ ಹೇಳಿ ಮೇಡಮ್, ಎಲ್ರದ್ದು ಇದೆ ಆಲ್ಮೋಸ್ಟ್. ಬಟ್ ಯಾರು ಮಾತಾಡ್ಬೇಡಿ. ಎಕ್ಸರ್ಸೈಸ್ ಮಾಡುವಾಗ ಎಲ್ಲರೂ ಹಾ. ಆರಾಮಾಗಿ ನಗ್ತಾ ಮಾಡಿ ಅಷ್ಟೇ. ಓಕೆ, ಎಸ್. ಸೊ ಸ್ವಲ್ಪ ಇದಕ್ಕೆ ಅಡ್ಜಸ್ಟ್ಮೆಂಟ್ ಬೇಕಾಗುತ್ತೆ ಅಷ್ಟೇ. ಹೇಗಾದ್ರೂ ನಿದ್ದೆ ಹೋಗಿ ಮಲ್ಕೋಬಹುದು, ನೋ ರಿಸ್ಟ್ರಿಕ್ಷನ್. ಮೇಡಮ್, ಆಲ್ಬರ್ಟ್ ಮಧುರ ಮೇಡಮ್, ಪದುಶ್ರೀ ಮೇಡಮ್ ಸ್ಪೀಚ್ ಕೊಡ್ತಾ ಇರೋದು ಇವಾಗ ಕೇಳಿಸ್ತಾ ಇಲ್ಲ. ಆಲ್ ಮ್ಯೂಟ್ ಮಾಡ್ಕೊಂಬಿಡಿ. ಮಾಸ್ಟರ್ಸ್ ಎಲ್ರು ಮ್ಯೂಟ್ ಮಾಡ್ಕೊಂಬಿಡಿ. ಮೇಡಮ್ ಹೇಳಿದಾಗ ಮಾತ್ರ ಅನ್ಮ್ಯೂಟ್ ಮಾಡ್ಕೊಳ್ಳೋಣ. ಅಶ್ವಿನಿ ಮೇಡಮ್, ನಾಗರತ್ನಮ್ಮ ಮೇಡಮ್ ಕೊಟ್ಟಿದ್ದೀನಿ. ಇಲ್ಲ ಮೇಡಮ್, ಯಾರ್ದು ಅನ್ಮ್ಯೂಟ್ ಬೇಡ, ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ಹೇಳಿದ್ಮೇಲೆ ನಾವು ಅನ್ಮ್ಯೂಟ್ ಮಾಡ್ಕೊಳ್ಳೋಣ. ಮ್ಯೂಟ್ ಮಾಡ್ಕೊಂಬಿಡಿ ಎಲ್ರು. ಇಲ್ಲ, ಅವ್ರು ಬಂದಿಲ್ಲ ಅಂತ ಹೇಳಿದ್ರಲ್ಲ, ಕೊಟ್ಟಿದ್ದೆ. ಟೈಮ್ ವೇಸ್ಟ್ ಮಾಡೋದ್ ಬೇಡ. ಇಲ್ಲ, ನಿಮ್ದೇ ಸಮಯ 10 ಗಂಟೆ ಆಗೋಗ್ಬಿಟ್ಟು ಇನ್ನೂ ನಾನು ಒಂದ್ ಕಾಲ್ ಭಾಗನೂ ಮಾಡಿಲ್ಲ. ಸೊ ಸಾಕಾಗಲ್ಲ ಟೈಮ್. ಓಕೆ, ಈಗ ಅಪ್ರಿಸಿಯೇಷನ್ ಅನ್ನೋದು ಎಲ್ಲರಿಗೂ ಬೇಕಲ್ವಾ. ಗಂಡನಿಂದ, ಮಕ್ಕಳಿಂದ, ಕೆಲವು ಸರಿ ಎಷ್ಟೋ ಕೆಲಸ ಮಾಡಿದ್ರೆ ಏನೂ ಸಿಗಲ್ಲ. ಅದಕ್ಕೆ ನಾವು ಸೆಲ್ಫ್ ಅಪ್ರಿಸಿಯೇಷನ್ ಪ್ರಾಕ್ಟೀಸ್ ಮಾಡೋದಕ್ಕೆ ಒಂದು ನಮ್ಮ ಒಳಗಡೆ ಇರೋ ಆ ನೋವು, ಆ ದುಃಖದ ನೋವು ಅಂತ ಏನ್ ಹೇಳ್ತೀವಲ್ವಾ, ಬೇಜಾರು, ಅಯ್ಯೋ ನನಗೆ ಇವ್ರ ಅಪ್ರಿಸಿಯೇಷನ್ನೇ ಮಾಡಲಿಲ್ಲ ಇವ್ರು ಅಂತೇಳಿ, ನಾವು ನಮಗೋಸ್ಕರ ನಾವು ಸೆಲ್ಫ್ ಅಪ್ರಿಸಿಯೇಷನ್ ಮಾಡ್ಕೊಳ್ಳೋಣ. ಸೊ ಇವಾಗ ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಈಗ ನಾನು ಹೇಳಿದ ತಕ್ಷಣ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಆಮೇಲೆ ಮತ್ತೆ ಕ್ಲಾಸ್ ಮಾಡುವಾಗ ಮ್ಯೂಟ್ ಮಾಡ್ಕೊಳ್ಳಿ. ಇದೊಂದು ಚೂರ್ ಕೋಆಪರೇಷನ್ ನಿಮ್ಗಿರ್ಬೇಕು. ಎಸ್, ಈಗ ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಈಗ ಇದನ್ನ ಒಂದು ಪ್ರಾಕ್ಟೀಸ್ ಮಾಡೋಣ. ಓಕೆ, ಸೆಲ್ಫ್ ಅಪ್ರಿಸಿಯೇಷನ್. ಯಾರಿಗೆಲ್ಲ ಅಪ್ರಿಸಿಯೇಷನ್ ಬೇಕು? ಎಲ್ಲರಿಗೂ ಬೇಕಲ್ವಾ. ಹೊಗಳಿಕೆ ಅನ್ನೋದು ಯಾರಿಗಿಷ್ಟ ಇರಲ್ಲ? ಗಂಡ ಹೊಗಳ್ಬೇಕು, ಅತ್ತೆ ಹೊಗಳ್ಬೇಕು, ಬೇಕಿಲ್ವಾ ಅಪ್ರಿಸಿಯೇಷನ್ನು? ಯಾರೋ ಜ್ಯೋತಿ ಮೇಡಮ್ ನೋ ಅಂತಿದ್ದಾರೆ. ಅವ್ರು ನೋ ಅಂತ ಅಪ್ರಿಸಿಯೇಷನ್ಗೆ ಹಾಕ್ತಿದಾರ? ಏನಕ್ಕೆ ಹಾಕ್ತಿದಾರ ಗೊತ್ತಿಲ್ಲ ನನಗೆ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಅಂದ್ರೆ ಅದು ಬರ್ತಾ ಇಲ್ವಾ? ಮಾಡ್ಕೊಳ್ಳಿ ಆರಾಮಾಗಿ. ಅದಕ್ಕೆ ಇವಾಗ ನಿಮ್ಮ ಕೈಯಿಂದ ವೆರಿ ಗುಡ್, ವೆರಿ ಗುಡ್ ಅಂತ ನೀವೇ ಸೆಲ್ಫ್ ಅಪ್ರಿಸಿಯೇಷನ್ ಮಾಡ್ಕೋಬೇಕು. ನೋಡೋಣ. ಎಸ್, ವೆರಿ ಗುಡ್. ಎಷ್ಟು ಚೆನ್ನಾಗಿ ಕೆಲಸ ಮಾಡಿದೀನಿ. ನೀವೇ ಚೆನ್ನಾಗಿ ಟ್ಯಾಪ್ ಮಾಡ್ಕೊಳ್ಳಿ. ಎಸ್, ಆರಾಮಾಗಿ ಸ್ವಲ್ಪ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ. ಇಲ್ಲಿ ಸೀರಿಯಸ್ ಏನು, ಸ್ವಲ್ಪ ಜೋರ್ ಮಾಡ್ಕೊಳ್ಳಿ. ಎಸ್, ಎಸ್. ನೋಡಿ, ಇವಾಗ ನಿಮ್ಗೆ ಚೆನ್ನಾಗಿ ಕೆಲಸ ಮಾಡ್ತಿದೀಯ. ಎಸ್, ವೆರಿ ಗುಡ್, ವೆರಿ ಗುಡ್ ಅಂತ ಅಪ್ರಿಶಿಯೇಟ್ ಮಾಡ್ಕೊಳ್ಳಿ. ಎಸ್. ಈಗ ಏನಾಗ್ತಾ ಇದೆ, ನಿಮ್ಮ ಬಾಡಿಯಲ್ಲಿ ಸಾಕಷ್ಟು ಚೇಂಜಸ್ ಆಗುತ್ತೆ. ಇಮಿಡಿಯೇಟ್ ಆಗಿ ನಿಮ್ಮ ಬಾಡಿ ವೈಬ್ರೇಷನ್ ಚೇಂಜ್ ಆಗುತ್ತೆ, ನಿಮ್ಮ ಬ್ರೀದಿಂಗ್ ಚೇಂಜ್ ಆಗುತ್ತೆ. ಈಗ ಆರಾಮಾಗಿ ಎಲ್ಲರೂ ಮತ್ತೆ ಕಣ್ಮುಚ್ಚಿ ಧ್ಯಾನ ಕೂತ್ಕೊಳ್ಳಿ. ಒಂದು 5 minutes ಕ್ಲೋಸ್ ಯುವರ್ ಐಸ್. ಯಾರಾದ್ರೂ ಸ್ಪೆಕ್ಸ್ ಹಾಕಿದ್ರೆ ತೆಗೆದು ಒಂದು 5 ನಿಮಿಷ ಕಣ್ಮುಚ್ಕೊಂಡು ಧ್ಯಾನ ಕೂತ್ಕೊಳ್ಳಿ.